ಮತ್ಸ್ಯ ತರಂಗ ಮತ್ಸ್ಯ ತರಂಗ ಮತ್ಸ್ಯ ತರಂಗ. ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿ ಮತ್ಸ್ಯ ತರಂಗ. ಬಂಗಡಿ ಮೀನು ಬಳಕಿದಾಗ ಕೇಳುಗರೆ, ಇಂದಿನ ಮತ್ಸ್ಯ ತರಂಗ ಬಾನುಲಿ ಸರಣಿಯಲ್ಲಿ ಕೆರೆ ಅಂಚಿನಲ್ಲಿ ಮೀನು ಸಾಕಾಣಿಕೆಯನ್ನು ಕುರಿತು ಮೈಸೂರು ತಾಲೂಕು ಜಯಪುರ ಹೋಬಳಿ ದೊಡ್ಡ ಕಾಟೂರು ಗ್ರಾಮದ ಎಂ ಚಿನ್ನಂಕ ಅವರೊಂದಿಗೆ ಸಂದರ್ಶನವಿದೆ. ಚಿನ್ನಂಕ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಎಷ್ಟು ವಯಸ್ಸು ಚಿನ್ನಂಕ ಅವ್ರಿಗೆ? 58 ನಡೀತಾ ಇದೆ ಸರ್. ಏನು ವಿದ್ಯಾಭ್ಯಾಸ ಚಿನ್ನಂಕ ಅವರೇ? SSLC ಪಾಸ್ ಸರ್, PUC ಫೇಲು. ಎಲ್ಲಿ ಓದಿದ್ರಿ ಸರ್? ನಾವು ಉದ್ಬೂರಿನಲ್ಲಿ ಓದಿದೆ ಸರ್. ತಳೂರು ಅಂತ ಬರ್ತದೆ ಸರ್. 75, 76, 77ರಲ್ಲಿ ತಳೂರು ಸ್ಕೂಲ್ನಲ್ಲಿ. ಪ್ರೈಮರಿ ಶಾಲೆ ಎಲ್ಲ ನಮ್ಮ ದೊಡ್ಡ ಕಾಟೂರಿನಲ್ಲಿ ಮಾಡಿದೆ ಸರ್. 78, 79ನಲ್ಲಿ ಉದ್ಬೂರಿನಲ್ಲಿ ಓದಿದೆ ಸರ್. ಹೌದಾ? ಹಾಂ ಸರ್. ಆಮೇಲೆ ಕಾಲೇಜಿಗೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ನಲ್ಲಿ ಬರ್ಮೆ ಕಾಲೇಜ್ನಲ್ಲಿ ಮೈಸೂರಿನಲ್ಲಿ ಓದಿದೆ ಸರ್. ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡ್ತಿದ್ರಿ ಆ ಕಾಲದಲ್ಲಲ್ವೇ? ಭಾಳ ಕಷ್ಟಪಟ್ಟು ಸರ್. ಆಗ ಯೂನಿಫಾರ್ಮ್ ಇರಲಿಲ್ವಲ್ಲ ಸರ್ ಕಾಲೇಜ್ನಲ್ಲಿ. ಈಗ ಯೂನಿಫಾರ್ಮ್ ಬಂದಿದೆ ಸರ್. ಆಗ ಯೂನಿಫಾರ್ಮ್ ಇಲ್ಲ. ಅದರಿಂದ ತುಂಬ ಕಷ್ಟ. ತುಂಬ ಓದಬೇಕು ಅಂತ ಏನಾದ್ರು ಆಸೆ ಇತ್ತ ತಮ್ಮ? ತುಂಬ ಆಸೆ ಆಯಿತು ಸರ್. ಬಡತನ. ನಮ್ಮ ತಂದೆಯವ್ರಿಗೆ ಸ್ವಲ್ಪ ನಾವು 7 ಜನ ಮಕ್ಕಳು ಸರ್. ಆ 7 ಜನದಲ್ಲಿ ನಾನು 2ನೇವನು ಸರ್. ಹಾಗಾಗಿ ನಮ್ಗೆ ವಿದ್ಯಾಭ್ಯಾಸ ಎಲ್ಲರಿಗೂ, ನನ್ನ ತಮ್ಮನ ಒಬ್ಬ ಮಾಸ್ಟರ್ ಆದ, ದೇವಣ್ಣ ಅಂತ. ಇನ್ನು ಮಿಕ್ಕಿದವರು ವ್ಯವಸಾಯಕ್ಕೆ ಕೊಟ್ಟರು ಸರ್. ನಾನೊಬ್ಬ ಕಾಲೇಜ್ವರೆಗೂ ಓದಿದೆ. ಅಲ್ಲಿ ನಮಗೆ ಒಂದು 50 ರೂಪಾಯಿಗೆ ಒಂದು ಗತಿ ಇಲ್ಲದಂತೆ ನಾನು ಟ್ಯೂಷನ್ ಸೇರ್ಕೋದೇ ಫೇಲ್ ಆಗೋದು ಸರ್. ಸೆಕೆಂಡ್ ಇಯರ್ HEC ಕಾಮರ್ಸ್ ತಗೊಂಡು. ಕಾಲೇಜಲ್ಲಿ ಪಾಠ ಚೆನ್ನಾಗಿ ಮಾಡ್ತಿರ್ಲಿಲ್ವೇ? ಪಾಠ ಚೆನ್ನಾಗಿ ಮಾಡ್ತಿದ್ರು ಸರ್. ಅಕೌಂಟ್ಸು HEC ತಗೊಂಡಿದ್ದೆ ಸರ್ ನಾನು. ಅದೊಂದು ನನಗೆ ತಲೆಗೆ ಹೋಯ್ತಿರ್ಲಿಲ್ಲ. ಹಂಗಾಗಿ ಅದೊಂದೇ ಸಬ್ಜೆಕ್ಟ್ ಫೇಲ್ ಆಯಿತು. ಆಮೇಲೆ ವ್ಯವಸಾಯಕ್ಕೆ ಬಂದ್ಬಿಟ್ರಾ? ಆಮೇಲೆ ನಾನು ಮಾಮೂಲಿ ಊರಿನಲ್ಲಿ ಕೆಲಸ ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡು ಇದು ಮಾಡಿದೆ ಸರ್. ಜಮೀನು ಎಷ್ಟಿರತ್ತೆ ತಮಗೆ? ನನ್ನ ಹೆಸರಿನಲ್ಲ ಸರ್. ನಿಮ್ಮ ತಂದೆಗೆ ಎಷ್ಟಿತ್ತು? ನಮ್ಮ ತಂದೆಗೆ ಒಂದು 8 ಚಿಲ್ಲರೆ ಇತ್ತು ಸರ್. ಅದರಲ್ಲಿ ನಾನು ಈ ಮೀನುಗಾರಿಕೆಯಲ್ಲಿ ಬಂದ ಮೇಲೆ ಸಂಯೋಜಿತವಾಗಿ ಒಂದು 7 ಎಕರೆ ತಗೊಂಡಿದ್ದೀನಿ ಸರ್. ಹೌದಾ? ಹಾಂ ಸರ್. ಪರವಾಗಿಲ್ಲ. 4 ಎಕರೆ ತೆಗ್ದಿದ್ದೆ. ಈಗ 7 ಎಕರೆಗೆ ನಿಲ್ಸ್ಕೊಂಡಿದ್ದೀನಿ ಸರ್. ಸ್ವಲ್ಪ ಮನೆಗಿನ ಮಾಡ್ಕೋಬೇಕು ಅಂತ ಹೇಳಿ ಅದನ್ನು ಸೇಲ್ ಮಾಡಿ. ಅಂದರೆ ನಿಮ್ಮ ತಂದೆ ಕಾಲದಿಂದಲೇ ಮೀನು ಸಾಕ್ತಾ ಇದ್ದೀರ ತಾವು? ನಾನು ಹೆಚ್ಚು ಕಡಿಮೆ ಒಂದು 83ರಿಂದನೂ ಇದ್ದೀನಿ ಸರ್. 40-45 ವರ್ಷ ಆಯಿತು ಮೀನು ಸಾಕೋದ್ರೆ. ಮೀನು ಸಾಕೋದ್ರಲ್ಲಿ ಅಂತ ಬೇರೆಯವ್ರ ಹತ್ರ ನಾನು ಇದಕ್ಕೆ ಹೋಯ್ತಿದ್ದೆ. ಅದನ್ನು ನೋಡ್ಕೊಂಡ ನಂತರ ಆಮೇಲೆ ನಮ್ಮದು FFDA ಅಂತ ಇತ್ತು ಸರ್, ಇಲಾಖೆ, ಮೀನುಗಾರಿಕೆ ಇಲಾಖೆನಲ್ಲಿ. ಫಿಶ್ ಫಾರ್ಮರ್ಸ್ ಡೆವಲಪ್ಮೆಂಟ್ ಏಜೆನ್ಸಿ ಸರ್. ಮೀನು ಕೃಷಿಕರ ಅಭಿವೃದ್ಧಿ ಸಂಸ್ಥೆ ಅಂತ ಸರ್. ಅಲ್ಲಿ ನಮಗೆ ಟ್ರೈನಿಂಗ್ ಕೊಟ್ಟು ಒಂದು ನಮ್ಮೂರದ್ದೇ ದೊಡ್ಡ ಕೆರೆ ಅಂತ ಇದೆ ಸರ್, ಅದನ್ನು ಕೊಟ್ಟರು. ಅದನ್ನು ಮಾಡ್ಕೊಂಡು ಬಂದಾಗ ನನಗೆ ಅದರಲ್ಲಿ ಸ್ವಲ್ಪ ಆದಾಯ ಚೆನ್ನಾಗಿ ಬಂತು ಸರ್. ಅದರಲ್ಲಿ ಕೂಡ ನಾನು ತಂಗಿ ಮದುವೆ ಮಾಡಿದೆ 2000ನೇ ಇಸ್ವಿನಲ್ಲಿ. ತಮ್ಮಂದಿರು ಮದುವೆ ಮಾಡಿದೆ. ಆನಂತರ ಸ್ವಲ್ಪ ಒಂದು ಕೋಟೆ ತಾಲೂಕಿನಲ್ಲಿ ಬೆಳಗ್ನಲ್ಲಿ ಪಡುಕೋಟೆ, ಬಂತ್ಕಾಲ್ ದೊಂಡಿ, ಈ ಥರ ನಂಜನಗೂಡು ತಾಲೂಕಿನಲ್ಲಿ ಒಂದು 2-3 ಕೆರೆ ಮಾಡ್ಕೊಂಡೆ ಸರ್. ಆದ್ರೆ ಸ್ವಲ್ಪ ಚೆನ್ನಾಗಿ ಆದಾಯ ಬಂತು. ಆದಾಯ ಬಂದಾಗ ನಾನು ಸ್ವಲ್ಪ ಜಮೀನು ಕಡೆ, ಆಗ ಕಡಿಮೆ ರೇಟು ಸರ್. ಹಾಗೆ 35-40 ಸಾವಿರ ಇತ್ತು ಸರ್. 1 ಗ್ರಾಮ್ ಚಿನ್ನನೇ 400 ರೂಪಾಯಿ ಇತ್ತು ಆ ಟೈಮ್ನಲ್ಲಿ. ನಾನು ಜಮೀನಿಗೆ ಯಾರೋ ಒಬ್ಬರ ಹತ್ರ ಸ್ವಲ್ಪ ಅಮೌಂಟ್ ಬಡ್ಡಿಗೆ ಇಸ್ಕೊಂಡು ಅದರಲ್ಲಿ ಸ್ವಲ್ಪ ಜಮೀನು ತಗೊಂಡೆ ಸರ್. ತಗೊಂಡಿದ್ದು ಜಮೀನು ತಾವು? ದೊಡ್ಡ ಕಾಟೂರಿನಲ್ಲಿ ಸರ್. ದೊಡ್ಡ ಕಾಟೂರಲ್ಲ. ಫಸ್ಟ್ ಒಂದು 5 ಎಕರೆ ತಗೊಂಡೆ ಸರ್ 2002ರಲ್ಲಿ. ಆನಂತರ ಅಲ್ಲಿ ಸಿಂಡಿಕೇಟ್ ಬ್ಯಾಂಕ್ನಿಂದ ಲೋನ್ ಮಾಡಿಸ್ಕೊಂಡು ಅದರಲ್ಲಿ ನನ್ನ ಈ ಮೀನು ಸಂಪಾದನೆಯಲ್ಲಿ ಅದನ್ನು ಕಟ್ಟಿ ಒಂದು 5 ಎಕರೆ ಮಾಡಿಕೊಟ್ರು ಸರ್. ಆನಂತರ 2003ರಲ್ಲಿ ಒಂದು 5 ಎಕರೆ ತಗೊಂಡಿದ್ದೆ. ಈಗ ತಾವು ಮೀನು ಸಾಕ್ತಾ ಇರೋದು ಕೆರೆಗಳಲ್ಲ? ಕೆರೆಗಳಲ್ಲೇ ಸರ್. ಹೌದಾ? ಎಷ್ಟು ವರ್ಷದಿಂದ ಮಾಡ್ತಿದ್ದೀನಿ ಅಂದರೆ? ನಾನು ಒಂದು 40-42 ವರ್ಷದಿಂದ ಮಾಡ್ತಾ ಇದ್ದೀನಿ. ಆಯಿತು. ಈಗ ಅದನ್ನು ಟೆಂಡರ್ ತಗೋತೀರಾ ಕೆರೆದು? ಮೊದಲು ಟ್ರೈನಿಂಗ್ನಲ್ಲಿ FFDA ಟ್ರೈನಿಂಗ್ ಕೊಡ್ತಿರಲ್ಲ ಸರ್, ಅದರಲ್ಲಿ ನಾವು ಕಡಿಮೆ ರೇಟ್ನಲ್ಲಿ ಕೊಡ್ತಿರು. ಒಂದು 500 ರೂಪಾಯಿಗೆಲ್ಲ ಒಂದು ಕೆರೆ ಕೊಟ್ಬಿಡ್ತೀರು. ವರ್ಷಕ್ಕೆ 100 ರೂಪಾಯಿನಂತೆ 5 ವರ್ಷಕ್ಕೆ ಕೊಟ್ಬಿಡ್ತೀವಿ ಸರ್. ಈಗ ಅದೇ ಕೆರೆ ನನಗೆ 2,52,000 ರೂಪಾಯಿ ಬಿಡ್ ಆಗಿದೆ ಸರ್ ಹೋದ ವರ್ಷದಲ್ಲಿ.
ಹೌದಾ? ಅದೇ ಕೆರೆ 500 ರೂಪಾಯಿನ ಕೆರೆ 2,52,000 ರೂಪಾಯಿ ಬಿಡ್ ಆಗಿದೆ ಸರ್. ಓಕೆ. ಅಂದರೆ ಯಾವ ಕೆರೆ ಈಗ ನೀವು ಮೀನು ಸಾಕ್ತಾ ಇರೋದು? ದೊಡ್ಡ ಕಾಟೂರು ಕೆರೆ ಸರ್. ಕೆರೆನೇನಾ? ದೊಡ್ಡ ಕಾಟೂರು ಕೆರೆ. ಎಷ್ಟು ಎಕರೆ ವಿಸ್ತೀರ್ಣದ ಕೆರೆ? ಅದೊಂದು 35 ಎಕರೆ ಇದೆ ಸರ್. ಹೌದಾ? ನೀರು ತುಂಬುತ್ತಾ ಪ್ರತಿ ವರ್ಷ? ವರ್ಣನಲ್ಲೇ ನೀರು ತುಂಬುತ್ತದೆ. ಅದೇ ಕೆರೆನಲ್ಲೇ ನೀವು ಅಷ್ಟು ವರ್ಷದಿಂದ ಅದೊಂದೇ ಕೆರೆ ಅಂತಲ್ಲ ಸರ್. ನಾನು ಹೇಳಿದ್ನಲ್ಲ, ಕೋಟೆ ತಾಲೂಕಿನಲ್ಲಿ ಒಂದು 3 ಕೆರೆ ಮಾಡಿದೆ 2000ನೇ ಇಸ್ವಿನಲ್ಲಿ. ಅದ್ರಲ್ಲಿ ಬಂದ ಲಾಭದಲ್ಲಿ ತಂಗಿ ಮದುವೆ ಮಾಡಿದೆ. ಅದೇ. ಆಮೇಲೆ ಬೇರೆ ಬೇರೆ ಕೆರೆಗಳನ್ನು ತಂಜನಗೂಡು ತಾಲೂಕಿನಲ್ಲೂ ಮಾಡಿದೆ. ಅಂದರೆ ಒಂದೇ ಸಾರಿಗೆ ಎಷ್ಟು ಕೆರೆ ಮಾಡ್ಕೋತೀರಿ ನೀವು? 2-3 ಸಿಕ್ಕರು ಪರವಾಗಿಲ್ಲ ಸರ್. ಮಾಡ್ತೀರಾ? 2-5 ಬಂದರೂ ಮಾಡ್ತೀನಿ. ಹೌದಾ? ಆ ಥರದ್ದೇ ಅನುಭವ ಬಂದ್ಬಿಟ್ಟಿದೆ. ಅನುಭವ ಬಂದಿದೆ ಸರ್. ನಾನೇ ಸ್ವತಃ ಹೋಗಿ ಕೆರೆಯಲ್ಲಿ ಮಲಿಕತ್ತೀನಿ ಸರ್. ಕಾವಲು ಕಾಯ್ತೀನಿ ನಾನೇ, ಯಾರನ್ನೂ ನಂಬಲ್ಲ. ಬೋಟ್ನಲ್ಲಿ ಒಳಗಡೆ ಸೆಂಟ್ರ್ನಲ್ಲಿ ಹೋಗಿ ಬೋಟ್ ಹೊಡ್ಕೊಂಡು ಹೋಗಿ ಬೋಟ್ನಲ್ಲಿ ನೆಲ್ಲುಲ್ಲು ಅಂತ ಬರ್ತದೆ ಸರ್, ಈ ಭತ್ತದ ಹುಲ್ಲು, ಅದನ್ನ ಹಾಸ್ಬಿಟ್ಟು ಚಳಿ ಇದಾಯ್ತದೆ ಅಂದ್ಬಿಟ್ಟು ಒಳಗಡೆ ಒಂದು ಟಾರ್ಚು ಒಂದು ಇದು ನನಗೆ ಬೇಕಾದಾಗ ನನಗೆ ಯಾರನ್ನ ಆಪ್ತರನ್ನ ಒಬ್ಬನ ಕರ್ಕತ್ತೀನಿ. ಕೆಲಸಗಾರರು ಅಂತ ಯಾರನ್ನು ಜಾಸ್ತಿ ಇಟ್ಕೊಂಡು ನಮ್ಮ ತಂದೆ ಇದ್ರು ಸರ್ ಅವಾಗ. ಈಗ ಹೋಗ್ಬಿಟ್ಟು ಸರ್ 27ರಲ್ಲಿ. ಅವ್ರು ನನಗೆ ನನ್ನ ತಂದೆ ನನ್ನ ತಮ್ಮ ಇವರೆಲ್ಲ ಸಾಥ್ ಕೊಟ್ಟರು. 2-3-4 ಕೆರೆ ಮಾಡಿದಾಗ ಒಬ್ಬನೇ ಮಾಡೋಕ್ಕಾಗಲ್ಲ. ಅವರು ಸಾಥ್ ಕೊಟ್ಟು ಪಾಪ ಅವರೆಲ್ಲ ಮಾಡಿದ್ರು ಸರ್. ಅಂದ್ರೆ ಈಗ ಬೋಟಲ್ಲಿ ಹೋಗಿ ಕೆರೆ ಮಧ್ಯದಲ್ಲೇ ಮನೆ ಅರುಗೋಲ್ನಲ್ಲಿ ಹೋಗಿ ಮಲಿಕೋಬೇಕು ಸರ್. ಈಗಿನವ್ರು ಯಾರು ಆ ಥರ ಮಾಡಲ್ಲ ಸರ್, ಎಲ್ಲ ನಾಜೂಕಕ್ಕೆ ಬಂದ್ಬಿಟ್ರು. ಯಾಕೆ ಅಲ್ಲಾಕೆ ಮನಿಕೋಬೇಕು? ಯಾಕೆ ಅಂತಂದರೆ ಇಂಪಾರ್ಟೆಂಟ್ ನಾವು ಕೆರೆ ಮಾಡ್ಕೊಂಡಾಗ ಸರ್ ಅದು ಕಾವಲು ಮುಖ್ಯ. ಈ ಕಳ್ಳರಕ್ಕೆ ಹಾಕಿರೋದು ಬಹಳ ಕಷ್ಟ. ನಮ್ಮ ಸುತ್ತಮುತ್ತ ಊರಿನಲ್ಲಿರೋರೆಲ್ಲ ಸ್ವಲ್ಪ ಈ ಕಳ್ಳ ಮೀನುಗಾರರೇ ಇರ್ತಾರೆ ಸರ್. ಅವ್ರನ್ನ ನಾವು ಕಾವಲು ಕಾಯ್ಕೊಳ್ಳೋದನ್ನಂದ್ರೆ ನಾವು ಹಾಕಿರೋ ಮೀನೆಲ್ಲ ಒಂದೇ ನೈಟ್ನಾಗ ಒಂದು ಸರಿ ರೂಢಿ ಆಗೋದೆ ಸರ್. ಪದೇ 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 ಅದೇ ಮಾಡ್ಕೊಳ್ತಾ ಇರ್ತಾರೆ. ಆಗ ನಾವು ಹಾಕಿರೋದೆಲ್ಲ ಸುಮ್ಮನೆ ಇದು. ಅಂದರೆ ನೀವು ಕಾವಲು ಕಾಯ್ಬೇಕಾಗಿರೋದು ಮೀನು ಕಟಾವು ಮಾಡೋ ಸಂದರ್ಭದಲ್ಲಿ? ಇಲ್ಲ 4 ತಿಂಗಳು ಆದಮೇಲೆ ಶುರು ಮಾಡಿಬಿಡ್ಬೇಕು ಸರ್. ನಾವು ಈಗ ಮೀನು ಮರಿ ಜುಲೈನಲ್ಲಿ ಬಿಟ್ಟಿರ್ತೀವಿ ಸರ್, ಜೂನ್-ಜುಲೈನಲ್ಲಿ ಬಿಟ್ಟಿರ್ತೀವಿ. ನವಂಬರ್-ಡಿಸೆಂಬರ್ಗೆಲ್ಲ ನಾವು ಅಲರ್ಟ್ ಆಗಿರ್ಬೇಕು ಸರ್. ಕಾವಲು ಕಾಯಕ್ಕೆ ಶುರು ಮಾಡಬೇಕು. ಕಾವಲು ಕಾಯಕ್ಕೆ ಶುರು ಆಗಿರ್ಬೇಕು ಸರ್. ಅವ್ರೇನು ಒಂದು 3 ಬೆರಳಂದು 4 ಬೆರಳಂದು ಜಿಲೇಬಿ ಸೈಜ್ನದು ಬಿಟ್ಬಿಟ್ಟು ತಗೊಂಡು ಹೊಂಟೋಯ್ತದೆ ಸರ್. ಈಗ ಇಷ್ಟು ವರ್ಷದ ಅನುಭವ ಇದೆಯಲ್ಲ ನಿಮಗೆ. ಈಗ ನಿಮಗೆ ನಿಮ್ಮ ಜಮೀನಲ್ಲೇ ಒಂದು ಕೊಳ ಮಾಡ್ಕೊಂಡು ಮೀನು ಸಾಕಬೇಕು ಅಂತ ಯಾವತ್ತೂ ಅನ್ನಿಸ್ಲಿಲ್ವಾ? ಮಾಡಿದೆ ಸರ್, ಅದನ್ನು ಕೂಡ ಮಾಡಿದೆ. ಅದನ್ನು ಹೆಂಗೆ ಮಾಡಿದೆ ಅಂತಂದರೆ 40-60 ಅಡಿದ್ದು ಒಂದೊಂದು ಪಾಂಡ್, ಒಂದು 4 ಪಾಂಡ್ ಮಾಡ್ಕೊಂಡಿದ್ದೆ ಸರ್. ನಾನು ಕೋಟೆ ತಾಲೂಕಿನಲ್ಲಿ ಮತ್ತು ನಮ್ಮ ಕೆರೆ ಮೈಸೂರಿನ ದೊಡ್ಡ ಕಾಟೂರು ಕೆರೆಯಲ್ಲಿ ನಂಜನಗೂಡು ಕೆರೆ ಮಾಡಿದ್ದೆ ಸರ್. ಅಲ್ಲಿಗೆ ನಾನು ಮೀನು ಮರಿ ನಾವು ಡಿಪಾರ್ಟ್ಮೆಂಟಿಂದ ತಗೋಬೇಕು ಸರ್. ನಾನೇನು ಮಾಡಿದೆ, ಸ್ಪಾನ್ ಅವ್ರ ಹತ್ರನೇ ತಗೊಂಡು ಬಂದು ಪಾಂಡ್ ನಾನು ಮಾಡಿಸ್ದೆ ಸರ್. ಒಂದು ಅರ್ಧ ಎಕರೆ ಮಾಡಿಸ್ಕೊಂಡಿದ್ದೆ. ಅಲ್ಲಿಗೆ ರೇರ್ ಮಾಡ್ಕೊಂಡು ಸ್ಪಾನ್ ತಗೊಬಂದು ಅಲ್ಲಿಂದ ಬೆರಳುದ್ದದ ಮರಿ ಮಾಡ್ಕೊಂಡು ಆನಂತರ ನಾವು ಅಲ್ಲಿ ನಮ್ಮ ಕೆರೆಗೆ ಬಿಟ್ಕೊಂಡಾಗ ಸರ್ ಗ್ಯಾರಂಟಿ ಇರ್ತಿತ್ತು. ಆಮೇಲೆ ಬೆರಳುದ್ದದ ಮರಿ ಅಂದರೆ ಸ್ವಲ್ಪ ಒಂದಷ್ಟು ಪರ್ಸೆಂಟ್ ಮಿಕ್ತವೆ ಅನ್ನೋ ಇದರಿಂದ ಇಲಾಖೆಯಿಂದ ಸ್ವಲ್ಪ ತಗೊಳ್ಳೋದು, ಅಲ್ಲಿಂದ ನನ್ನದು ಒಂದು ಮಾಡ್ಕೊಂಡು ಅಲ್ಲಿ ರೇರ್ ಮಾಡ್ಕೊತಿದ್ದೆ ಸರ್. ಈಗ ಕೆರೆ ಅಂಚಿನಲ್ಲಿ ನೀವೇ ಮಾಡ್ಕೋಬೋದು ಕೊಳ ಮಾಡ್ಕೊಂಡು ಅಂತ ಇಲಾಖೆನವ್ರು ಹೇಳ್ತಿದ್ದಾರೆ ಅಲ್ವಾ? ನೀವು ಅದೇ ಥರ ಮಾಡ್ಕೊಂಡಿದ್ದೀರಾ ಮಾಡಿದ್ದೀನಿ ಅಲ್ವಾ? ಅದನ್ನೊಂಚೂರು ಹೇಳ್ಬೋದಾ ಹೇಗೆ ಅಂತ? ಹೇಳ್ತೀನಿ ಸರ್. ಈಗ ಇದೇ ನಮ್ಮ ದೊಡ್ಡ ಕಾಟೂರು ಕೆರೆಯಲ್ಲಿ 2 ವರ್ಷದಲ್ಲೇ ಮಾಡಿರೋದು ಸರ್. ನಾನು ಟೆಂಡರ್ ತಗೊಂಡ್ಮೇಲೆ 22ರಿಂದ ತಗೊಂಡು 1 ಎಕರೆ 10 ಮಾಡ್ಕೊಂಡಿದ್ದೀನಿ ಸರ್. ಕೆರೆ ಅಂಚಿನಲ್ಲೇ ಮಾಡಿದ್ದೀನಿ ಸರ್. ಅದನ್ನು ನಮ್ಮ ದಾಖಲಾತಿ ಬೇಕಾದ್ರೆ ನನ್ನ ಮೊಬೈಲ್ನಲ್ಲಿ ಇದೆ, ತೋರಿಸ್ತೀನಿ ನಾನು ಫೋಟೋಗಳು. ಪರವಾಗಿಲ್ಲ, ಹೇಳಿ. ಅದರಲ್ಲಿ ತಗೊಬಂದು ನಾವು ಒಂದು 4ರಿಂದ 5 ಅಡಿ 5.5 ಅಡಿ ನೀರು ನಿಲ್ಲಿಸ್ಕೋಬೇಕು ಸರ್ ನಾವು ಅಲ್ಲಿ. ಈಗ ಡಿಪಾರ್ಟ್ಮೆಂಟ್ನಿಂದ ನಮಗೆ ಅದಕ್ಕೆ 1 ಎಕರೆಗೆ 1 ಲಕ್ಷ ರೂಪಾಯಿ ಕೊಡ್ತೇವೆ ಸರ್. 1 ಹೆಕ್ಟೇರ್ಗೆ 2.5 ಲಕ್ಷ ರೂಪಾಯಿ ಕೊಡ್ತೇವೆ ಸರ್ ಸಬ್ಸಿಡಿ. ಅದರಲ್ಲಿ ನಮ್ಮದು ಆ ಕೆರೆ ನಿರ್ಮಾಣದ ವೆಚ್ಚ, ಆ ಸ್ಪಾನ್ ತಗೊಬಂದಿರ್ತೀವಿ ಒಂದು 20 ಲಕ್ಷ, ಅದ್ರದ್ದು ಒಂದು 30,000, ಗೊಬ್ಬರ ತಗೊಬಂದು ಸರ್ ಪಿಂಜರ ಪೋಲ್ನಲ್ಲಿ ತಂದಿರ್ತೀವಿ, ಅದ್ರ ಬಿಲ್ ಕೊಟ್ಟರೆ ಅದ್ರದ್ದು, ಆಮೇಲೆ ಶೇಂಗಾ ಹಿಂಡಿ ಬರ್ತದೆ ಸರ್ ಅದು, ಈ ಅಕ್ಕಿ ಪಾಲಿಸ್ ತೌಡು ಅಂತ ಬರ್ತದೆ ಸರ್ ಅದು, ಆಮೇಲೆ ನಮ್ಮ ನೀರು ಏರ್ವೇಜ್ ಒಂದು ಹೆಚ್ಚು ಕಡಿಮೆ ಆದಾಗ ಡೀಸೆಲ್ ಮೋಟ್ರ್ನಲ್ಲಿ ನಾವು ಹೊಡ್ಕೊಳ್ಳೋ ಅಂಥ ಪರಿಸ್ಥಿತಿ ಬರ್ತದೆ ಸರ್, ಅದ್ರದ್ದು ಚಾರ್ಜ್ ಕೊಡ್ತದೆ ಸರ್. ಒಟ್ಟು 1 ಲಕ್ಷ ರೂಪಾಯಿ ನಮ್ಮ ಸಹಾಯಧನ ಅಂತ ಕೊಡ್ತದೆ ಸರ್ ಇಲಾಖೆ, ಮೀನುಗಾರಿಕೆ ಇಲಾಖೆಯಿಂದ. ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಭವಾನಿ ಮೇಡಮ್ ಅವರು, DD ಅವರು, ಮಂಜುನಾಥ್ ಅವರು ಅಂತ ಇದೆ ಸರ್. ನಮ್ಗೆ ತುಂಬ ಕೋಆಪ್ರೇಟಿವ್ ಮಾಡ್ತಾರೆ.
ಸರಿ. ಅಲ್ಲ, ಈಗ ಮುಂಚೆ ಎಲ್ಲ ಕೆರೆ ಅಂಚಲ್ಲೇನು ಮಾಡ್ಕೊತಿರ್ಲಿಲ್ಲ, ಕೊಳ ಅಲ್ವಾ? ಇಲ್ಲ ಸರ್, ಇದು ಇತ್ತೀಚೆಗೆ ಬಂದಿದೆ. ಹೌದು ಸರ್. ಇದರಿಂದ ಏನು ಪ್ರಯೋಜನ ಇದೆ ಅಂತ ಅಂತೀರಿ? ತುಂಬ ಅನುಕೂಲ ಇದೆ ಸರ್ ನಮ್ಮ ರೈತರಿಗೆ, ಮೀನುಗಾರರು ಸಹ ಅದನ್ನು ಕೆಲವರು ಸದುಪಯೋಗನೇ ಪಡ್ಕೊತಾ ಇಲ್ಲ. ಈಗ ನಮ್ಮಂತೆ ನಾವು ಎಲ್ಲರಿಗೂ ಹೇಳಿ ಅದೆಲ್ಲ ಮಾಡ್ತಾಯಿದ್ದೀವಿ ಸರ್. ಅದರಲ್ಲಿ ಏನು ಅನುಕೂಲ ಅಂತಂದರೆ, ಈಗ ನಾವು ಇಲಾಖೆಯಿಂದ ಸರ್ 5 ದಿವಸದ ಸ್ಪಾನು, ಇವತ್ತು ಸೋಮವಾರ ಅವರು ಮೇಲ್ ಫಿಮೇಲ್ ಇದನ್ನು ಮೀನುಗಳನ್ನ ಇದು ಮಾಡಿ, ಅದರಲ್ಲಿ ಒಂದು ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರಕ್ಕೆಲ್ಲ ಸ್ಪಾನ್ ಕೊಡ್ತೀವಿ ಅಂತ ಸೆಟ್ ಆಗ್ತದೆ ಸರ್. ಶುಕ್ರವಾರ ನಿಮ್ಮ ಸ್ಪಾನ್ ಕೊಡ್ತೀವಿ ಅಂತ ಹೇಳ್ತಾರೆ. ನಮಗೆ 5 ದಿನ ಅಂತ ನಾವು ಆ ಕೊಳದಲ್ಲಿ ಈ ಸಗಣಿನ ಕಲಸಿ ಅದು ಮೆನ್ಯೂರ್ ಮಾಡ್ಕೊಬಿಡ್ಬೇಕು ಸರ್. ಆ ಮೆನ್ಯೂರ್ ಮಾಡ್ಕೊಂಡಾಗ ನಮ್ಮ ಶುಕ್ರವಾರ ಅದು ಅವರು ಕೊಟ್ಟು ತಂದ ಸ್ಪಾನ್ನ 4ರಿಂದ 5 ದಿವಸದ ಮರಿ ಕೊಡ್ತೇವೆ ಸರ್. ಅದು ತಗೊಬಂದು ಬಿಟ್ಟಾಗ ಅದು ಆ ಕೊಳದಲ್ಲಿ ಮೆನ್ಯೂರ್ ಎಲ್ಲ ಇರ್ತದೆ ಸರ್, ಸಗಣಿ ಕಲಿಸಿರ್ತೇವಲ್ಲ, ಅದ್ರ ಜೊತೆಗೆ ಶೇಂಗಾ ಹಿಂಡಿನ ಉನಿ ಹಾಕ್ಬಿಟ್ಟು ಅದನ್ನ ಹಾಲನ್ನ ಹೆರ್ಚ್ಬೇಕು ಸರ್. ಆವತ್ತಿನಿಂದ ಸ್ಟಾರ್ಟ್ ಮಾಡ್ಕೊಂಡ್ರೆ ಒಂದು ವಾರ ಹೆಚ್ಚಿಗೆ ಬಂದಾಗ ಸ್ವಲ್ಪ ಕಣ್ಣಿಗೆ ಕಾಣ್ತೇವೆ ಸರ್. ಅದು ಒಂದು 10-15 ದಿನಕ್ಕೆಲ್ಲ ಫ್ರೈ ಸೈಜ್ ಬರ್ತದೆ ಸರ್. ಒಂದು ಅರ್ಧ ಇಂಚು 1/4 ಇಂಚು ಅಷ್ಟು ಬರ್ತದೆ ಸರ್. ಅದನ್ನು ನಾವೇನು ಮಾಡ್ತೀವಿ, ಅದನ್ನು ನಾವು ಅಷ್ಟು ಜಲ್ದಿ ಒಂದು 20 ದಿನಕ್ಕಂಟು ನೋಡ್ತೀವಿ. 1 ತಿಂಗಳವರೆಗೆ ಸರ್ ಅದು 1.5 ಇಂಚ್ ಗಂಟು ಬರ್ತದೆ ಸರ್. ನಾವು 1 ತಿಂಗಳಿಗೂ ಇದು ಮಾಡಲ್ಲ, ಅಲ್ಲೇ ರೇರ್ ಮಾಡ್ಕೊಂಡಿರ್ತೀವಿ ಸರ್. ಯಾಕಂತಂದರೆ ಸಣ್ಣ ಮರಿನ ಕೆರೆಗೆ ಬಿಟ್ಟರೆ ಬದುಕೋದಿಲ್ಲ. ಒಂದು ಈಗಿನಲ್ಲಿ ಕೆರೆಗಳು, ಎಲ್ಲ ಕೆರೆಗಳು ಕ್ಯಾಟ್ ಫಿಶ್ಗಳು ಶುರುವಾಗಿದೆ ಸರ್. ಆ ಕ್ಯಾಟ್ ಫಿಶ್ ತಿಂದಾಕ್ಬಿಡ್ತೇವೆ ಅಂತ ಹೇಳ್ಬಿಟ್ಟು ನಾವು 2 ಇಂಚಿಂದ 3 ಇಂಚು ಮೀನು ಮರಿ ಗಾತ್ರ ಮಾಡ್ಕೊತೀವಿ. ಒಂದು 35 ದಿನದವರೆಗೂ ಇಟ್ಕೊಂಡಿರ್ತೀವಿ. ಅದನ್ನು ರ್ಯಾಗ್ ಮಾಡಿ ಅದೇ ಪಕ್ಕದಲ್ಲಿ ಇರ್ತದಲ್ಲ ಸರ್, ಅಲ್ಲಿಗೆ ಹಾಕ್ಬಿಟ್ಟಿರ್ತೀವಿ ಸರ್. ಅದು ಒಳ್ಳೆ ಕ್ವಾಂಟಿಟಿನೂ ಸಿಗ್ತದೆ ನಮಗೆ. 1 ಲಕ್ಷಕ್ಕೆ ಒಂದು 30%, 30-35 ಸಾವಿರನೂ ಸಿಗ್ಬೋದು, 50% ಸಿಗ್ಬೋದು ಸರ್. ಅದರಿಂದ ನಮಗೆ ಅವ್ರ ಇಲಾಖೆಯಿಂದ ನಾವು ತಗೊಳ್ಳೋದು 40 ಪೈಸಾ. ಇಲ್ಲಿ ನಮ್ಮದು ಹೆಚ್ಚು ಕಡಿಮೆ 3 ಇಂಚು ಮರಿ ಇರ್ತದೆ ಸರ್. ಅದು ನಮ್ಗೆ ಅಲ್ಲೂ ತಗೊಂಡಿರ್ತೀವಿ, ಇದನ್ನು ಸ್ಟಾಕ್ ಮಾಡ್ಕೊಂಡಿರ್ತೀವಿ ಸರ್. ಮುಂಚೆ ಏನು ಮಾಡ್ತಿದ್ರಿ ಈ ಯೋಜನೆ ಇಲ್ದೆಲ್ಲ ಇದ್ದಾಗ? ಯೋಜನೆ ಇಲ್ಲದಾಗ ಡಿಪಾರ್ಟ್ಮೆಂಟಿಂದ ತಗೋತಾ ಇದೆ ಸರ್. ಆಗ ಗೌರಿ ಅದೇ ಕಾಮನ್ ಕಾರ್ಪ್ ಅಂದ್ಬಿಟ್ಟು 20 ಪೈಸೆ ಒಂದು ಮರಿಗಿತ್ತು, ಈಗ 30 ಪೈಸೆ ಮಾಡಿದ್ದಾರೆ ಸರ್. ಕಟ್ಲ 30 ಪೈಸೆ ಇತ್ತು, ಈಗ 40 ಪೈಸೆ ಮಾಡಿದ್ದಾರೆ ಸರ್. ಈ ಗ್ರಾಸ್ ಕಾರ್ಪ್ ಈಗ 60 ಪೈಸೆ ಮಾಡಿದ್ದಾರೆ ಸರ್. ರೋಹು 30 ಪೈಸೆ ಮಾಡಿದ್ದಾರೆ ಸರ್. ಮೃಗಾಲ್ ಅಂತ ಬರ್ತದೆ, ಅದು 25 ಪೈಸೆ ಮಾಡಿದ್ದಾರೆ ಸರ್. 1000ಕ್ಕೆ 250, ಒಂದು 300, ಒಂದು 400, ಒಂದು 250, ಒಂದು 600 ರೂಪಾಯಿ ಈ ಥರ ಫಿಕ್ಸ್ ಮಾಡ್ರೆ ಸರ್. ಅಲ್ಲಿಂದ ತಗೊಬತ್ತಿದ್ದಾವೆ. ಅಂದರೆ ನೀವು ಆಗ ಮರಿನೇ ತಗೊಂಬಂದ್ಬಿಟ್ಟು ಮರಿನೇ ತಗೊಬಂದು ಅಂದರೆ ಬೆರಳುದ್ದದ ಮರಿ ಕೊಡ್ತೀರಿ ಸರ್. ಅಲ್ಲಿಂದ ನುಗು ಮೀನು ಮರಿ ಕೇಂದ್ರದಲ್ಲಿ, ಆಮೇಲೆ ಕಬಿನಿ, ಬಿದ್ರಳ್ಳಿ. ನಾವು ಹೊರಗಡೆ ನಮ್ಮ ಮಂಡ್ಯ ಸೈಡಿಂದ ತಗೊಬಂದು ಪ್ರೈವೇಟ್ VC ಫಾರಮ್ನಿಂದ ನಾವು ತಂದು ಹಾಕಿದ್ದೀವಿ ಸರ್. ಓಕೆ. ಅಲ್ಲ ಚಿನ್ನಂಕ ಅವರೇ, ಈಗ ಅಲ್ಲಿಂದಲೇ ತರ್ಬೋದಿತ್ತಲ್ಲ, ನಿಮ್ಮ ಕೆರೆ ಅಂಚಿನಲ್ಲಿ ಬೆಳ್ಕೊಳ್ಳೋದು ಯಾತಕ್ಕೆ ಮತ್ತೆ ನೀವು? ನಮಗೆ ಕೆರೆ ಅಂಚಿನಲ್ಲಿ ಸರ್ ನಾವು ಬಿಟ್ಟಿರೋ ಮರಿ ನಾವೇ ಅದನ್ನು ದಪ್ಪ ಮಾಡಿ ಬಿಡೋದ್ರಿಂದ ನಮ್ಗೆ ಆದಾಯ ಜಾಸ್ತಿ ಬರ್ತದೆ ಸರ್ ಕೆರೆಯಲ್ಲಿ. ಇಲ್ಲಿ ಇವ್ರದ್ದು ಸ್ವಲ್ಪ ಸೈಜ್ ಕಡಿಮೆ ಕೊಡ್ತಾರೆ ಸರ್ ಡಿಪಾರ್ಟ್ಮೆಂಟಿಂದ. 1 ಇಂಚು 1.25 ಇಂಚಿನಷ್ಟು ಮರಿ ಕೊಡ್ತಾರೆ ಸರ್. ನಾವು ಈಗ ನಾನು ಹೇಳಿದ್ನಲ್ಲ ಸರ್, ಕ್ಯಾಟ್ ಫಿಶ್ಗಳದ್ದು ಹಾವಳಿ ಜಾಸ್ತಿ ಆಗೋಗೈತೆ. ಅದರಿಂದ ನಾವು ಕೆರೆ ಅಂಚಿನಲ್ಲಿ ಮಾಡ್ಕೊಂಡ್ರೆ ಒಂದು 3 ಇಂಚಿನವರೆಗೂ ನಾವು 4 ಇಂಚಿನವರೆಗೂ ಸಾಕಾಣಿಕೆ ಮಾಡಿ ಫುಡ್ ಹಾಕಿ ಸಾಕಾಣಿಕೆ ಮಾಡ್ಕೊಂಡ್ರೆ ನಾವು ಅದನ್ನು ನಾವು ಕೆರೆಗೆ ಹಾಕೊಂಡಾಗ ನಮ್ಗೆ ಇಷ್ಟೇ ಅಂತ ತೆಗಿಬೋದು ಸರ್ ಮೀನು. ಓಕೆ. ಈಗ ಮೊದಲನೇದು ನೀವು ಮೊದಲು ಕೆರೆ ಮಾಡ್ಕೋಬೇಕು ನಿಮ್ಮ ಹೆಸರಲ್ಲಿ ಅಲ್ವಾ? ಅದು ಪ್ರೊಸೀಜರ್ ಏನು? ಕೆರೆನ ಹೇಗೆ ತಗೋಬೇಕೀಗ? ಈಗ ಟೆಂಡರ್ ಮುಖಾಂತರ ಈಗ ಮೊದಲು ಸರ್ FFDA ಇಲಾಖೆಯಿಂದ ಕೊಡ್ತಿದ್ರು. SM ಕೃಷ್ಣ ಅವ್ರ ಸರ್ಕಾರ ಬಂದಾಗ FFDAನ ಇಂದ ಕೆರೆನ 25 ಎಕರೆ ಇದನ್ನು ನಮ್ಮ ನಿರುದ್ಯೋಗಿಗಳಿಗೋಸ್ಕರನೇ ಟ್ರೈನಿಂಗ್ ಕೊಟ್ಟು ಕರಿಮುದ್ನಳ್ಳಿ ಫಾರಮ್ನಲ್ಲಿ ನಮ್ಮ ಕೆರೆ ಕೊಡ್ತಿದ್ರು ಸರ್. ಇಷ್ಟು ಅಂತ ಒಂದು 200 ರೂಪಾಯಿ ಹೆಕ್ಟೇರ್ಗೆ ಒಂದು 100 ರೂಪಾಯಿ ಫಿಕ್ಸ್ ಮಾಡಿ, SC ST ಕಡಿಮೆ, ಜನರಲ್ಗೆ ಜಾಸ್ತಿ ಅಂತ ಮಾಡ್ಕೊಂಡು ಕೊಡ್ತೀವಿ ಸರ್. ಇವ್ರು ಪಂಚಾಯತಿಗೆ ವಹಿಸ್ಬಿಟ್ರು ಸರ್ ಈ ಕೆರೆಗಳನ್ನ. ಈಗ ಪಂಚಾಯತಿ ಅವ್ರು ಏನು ಮಾಡ್ತಾವ್ರೆ, ಈಗ ಅದನ್ನು ಹರಾಜಿಗೆ ಬಿಟ್ಟಾಗ ಅಲ್ಲಿ ಏರುಪೇರು ಆಯ್ತವೆ ಸರ್. 1,000 ರೂಪಾಯಿ 500 ರೂಪಾಯಿ ತಗೋತಿದ್ದ ಕೆರೆಗೆ 2.5 ಲಕ್ಷ ರೂಪಾಯಿ, 3 ಲಕ್ಷ, 4 ಲಕ್ಷ, 5 ಲಕ್ಷ ಇಲ್ಲಿವರೆಗೂ ಹೋಯ್ತದೆ ಸರ್.
ಓಕೆ, ಅಂದರೆ ನೀವು ಹರಾಜಲ್ಲಿ ಭಾಗವಹಿಸಬೇಕು. ಹರಾಜ್ನಲ್ಲಿ ಈಗ ಎಲ್ಲ ಏನು ಅವಧಿಗೆ ಕೊಡ್ತಾರದು? 5 ವರ್ಷಕ್ಕೆ. 5 ವರ್ಷ ಸರ್. ಓಕೆ. ನಾವು ಪ್ರತಿ ಒಂದು ವರ್ಷಕ್ಕೆ ಜೂನ್ನಲ್ಲಿ ಇಲ್ಲ ಮೇನಲ್ಲಿ 10% ಆ್ಯಡ್ ಮಾಡಿ ಕಟ್ಕೊಂಡು ಪಂಚಾಯತಿಗೆ ದುಡ್ಡು ಕಟ್ಟಬೇಕು. ದುಡ್ಡು ಕಟ್ಟಬೇಕು. ಓಕೆ, ಅಂದರೆ ಈಗ ಪಂಚಾಯತಿನವ್ರು ಟೆಂಡರ್ ಮಾಡ್ತಾರೆ. ಹೌದು ಸರ್. ಅದು ಟೆಂಡರ್ ಯಾವ ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ? ಅದು ಯಾರಿಗೂ ಗೊತ್ತಾ, ಅವ್ರು ಒಂದು ನಿಯಮ ಇದೆ ಸರ್. ನಮ್ಮ ಮೀನುಗಾರಿಕೆ ಇಲಾಖೆಯವರು ಜೂನ್ ಜುಲೈನಲ್ಲೆಲ್ಲ ಹರಾಜು ಮಾಡಬೇಕು. ಆ್ಯಕ್ಚುಲಿ ಇದು ಮೀನು ಕೃಷಿ ಹೆಂಗೆ ಅಂತಂದರೆ ಜೂನ್ನಿಂದ ಸ್ಟಾರ್ಟ್ ಆಗ್ಬಿಡ್ಬೇಕು ಸರ್. ಮರಿ ಸಿಗೋದೆಲ್ಲ ಜೂನ್ ಜುಲೈ ಆಗಸ್ಟ್ವರೆಗೂ ಸಿಗ್ತೇವೆ ಸರ್. ಇವ್ರು ಕೆಲವೊಂದು ಪಂಚಾಯತಿ ನೋಡಿ ಸರ್, ನಮ್ಮ ಡಿಸೆಂಬರ್ನಲ್ಲೂ ಕಾಲ್ಫರ್ ಮಾಡ್ತಾರೆ, ನವಂಬರ್ನಲ್ಲೂ ಕಾಲ್ಫರ್. ಅವರು ಹೆಂಗೆ ಅವರು ಮೆಂಬರ್ಗಳು ಯಾವ ಥರ ತೀರ್ಮಾನ ಮಾಡ್ಕೊತಾರೆ ಆ ಥರ. ಅವ್ರಿಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಹೆಂಗೆ ಮಾಡಬೇಕು, ರೈತರಿಗೆ ಅನುಕೂಲನ ಇಲ್ವಾ ಅನ್ನೋದು ತಿಳ್ಕೊಂಡಿಲ್ಲ. ಈಗ ನಿಮ್ಮ ದೊಡ್ಡ ಕಾಟೂರಲ್ಲಿ ಹೇಗೆ ಹೇಳಿ? ನಮ್ಮ ದೊಡ್ಡ ಕಾಟೂರಿನಲ್ಲಿ ಅದೇ ಅವರು ಡಿಸೆಂಬರ್ಗೆ ಮಾಡಿದ್ರು ಸರ್. ದೊಡ್ಡ ಕಾಟೂರ್ಗೆ ಆಗ ನಮ್ಮ ಸ್ವಲ್ಪ ಏರ್ಪೇರ್ ಆಯಿತು ಸರ್. ಡಿಸೆಂಬರ್ ಟು ಜೂನ್ವರೆಗೂ ನಾವು ಮರಿನೇ ಬಿಡೋಕ್ಕಾಗಲಿಲ್ಲ. ಅದರಲ್ಲಿ ಒಂದು ಜಾತಿ ಸಿಕ್ತು ಸರ್, ಕಾಮನ್ ಕಾರ್ಪ್ ಅಂದ್ಬಿಟ್ಟು. ಅದು ಇಡೀ ವರ್ಷ ಪೂರ್ತಿ ಇರ್ತದೆ ಸರ್. ಅದನ್ನು ಹಾಕಿ ನಾವು ಅದನ್ನು ಇದು ಮಾಡಿದ್ದೀವಿ ಸರ್. ಓಕೆ, ಈಗ ಮೊದಲಿಗೆ ತಾವು ಕೆರೆನ ತಗೊಂಡ್ರಿ. ಹೌದು ಸರ್. ಆಮೇಲೆ ಈಗ ಕೆರೆ ಪಕ್ಕದಲ್ಲಿ ಕೊಳ ಮಾಡೋದಕ್ಕೆ ಒಂದು ಇಲಾಖೆಯಿಂದ ಸಹಾಯಧನ ತಗೊಂಡೆ ಅಂದ್ರಲ್ಲ, ಅದಕ್ಕೆ ನೀವು ಅರ್ಜಿ ಹಾಕಿದ್ರ? ಹೌದು, ಅರ್ಜಿ ಹಾಕ್ಬೇಕು ಸರ್ ನಾವು. ಆಮೇಲೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರನ್ನ ಮೀಟ್ ಮಾಡಬೇಕು. ನಮ್ಮ ಮೈಸೂರು ತಾಲೂಕು ಅಸಿಸ್ಟೆಂಟ್ ಡೈರೆಕ್ಟ್ರು ಭವಾನಿ ಮೇಡಮ್ ಅಂತ ಇದ್ದಾರೆ ಸರ್. ಅವ್ರನ್ನ ಹೋಗಿ ಮೀಟ್ ಮಾಡಿದಾಗ ಮಾಡಿ ನೀವು ಈ ಥರ ನೀವು ಮಾಡೋದ್ರಿಂದ ನಿಮ್ಗೆ ಅನುಕೂಲ ಆಗಿದೆ ಅಂತಂದರು. ಆಯಿತು ಮೇಡಮ್ ಅಂತ ಮಾಡಿ ಆ ಕೊಳೆ ಎಲ್ಲ ಮಾಡಿದೆ ಸರ್. ಹಂತವಾಗಿ ಸ್ಪಾನ್ ಕೊಟ್ಟರು, ಸ್ಪಾನ್ ತಗೊಬಂದು ರೇರ್ ಮಾಡ್ದವು. ಅದು ಕೊಳ ಹೇಗೆ ಮಾಡಿದ್ರಿ ಹೇಳಿ? ಕೊಳ ಅದೇ JCB ಇಟಾಚಿನಲ್ಲಿ ತಗೊಬಂದು ಸರ್, ಒಂದು 6 ಅಡಿ ನಾಟು ಮಾಡಬೇಕು ಸರ್. ಅದಕ್ಕೂ ಗ್ರಾಮ ಪಂಚಾಯತಿನವ್ರ ಅನುಮತಿ ಬೇಕಾ? ಇಲ್ಲ, ನಾವು ಕೇಳ್ದವ ಮಾಡಿಸ್ಕೊಳ್ಳಿ ಅಂತ ಅಂತೆ ಸರ್. ಅದೇ ಅನುಮತಿ ಒಂದು ಮಾತು ಕೇಳಬೇಕು. ಎಲ್ಲಕ್ಕಿಂತ ಸುಪ್ರೀಮೇ ನಮ್ಮ ಮೀನುಗಾರಿಕೆ ಇಲಾಖೆ. ಈ ಥರ ಎಲ್ಲ ಮಾಡ್ತೀವಿ. ಅಂದರೆ ಈಗ ಕೆರೆ ಅಂಚು ಅಂದರೆ ಕೆರೆ ಅಂದರೆ ಕೆರೆಗೆ ನೀರು ಹರಿದು ಬರುತ್ತಲ್ಲ, ಆ ಜಾಗದಲ್ಲಿ ಮಾಡ್ಕೋತಿರೋ ಏರಿ ಮೇಲೆ ಮಾಡ್ತಿರೋ ಹೇಗೆ? ಇಲ್ಲ, ಕೆರೆ ಒಳಗಡೆನೇ ಇದೆ ಸರ್. ಬ್ಯಾಕ್ ವಾಟರ್ ಅಂತ ಬರ್ತದೆ, ಕೆರೆ ಬ್ಯಾಕ್ ವಾಟರ್ ಬರ್ತದೆ. ಆ ಕೆರೆ ಬ್ಯಾಕ್ ವಾಟರ್ನ ಪಕ್ಕದಲ್ಲಿ ನಾವು ಅದನ್ನ ಮಾಡ್ಕೊಂಡ್ರೆ ಅನುಕೂಲ ಸರ್. ಹೌದು, ಯಾಕಂದ್ರೆ ನಾವು ಅಲ್ಲಿ ನೀರು ಶಿಫ್ಟು ಕಡಿಮೆ ಆಯಿತು ಅಂದಾಗ ನೀರು ಶಿಫ್ಟು ಮಾಡ್ಕೋಬೋದು ಸರ್. ಆಮೇಲೆ ನೀರು ಜಾಸ್ತಿ ಆದಾಗ ಬದುಗಳನ್ನ ಸ್ವಲ್ಪ ಎತ್ತರವಾಗಿ ಹಾಕೋಬೇಕು. ಈ ಥರ ಮಾಡ್ಕೋಬೋದು ಸರ್. ಓಕೆ, ಅಂದರೆ ನೀವು ಆ ಕೊಳಕ್ಕೆ ಬಳಸೋ ನೀರು ಕೆರೆದೇನೆ ಸರ್. ಕೆರೆದೆ ಅಂದರೆ ಒಂದು ಮೋಟ್ರ್ ಇಟ್ಕೊಂಡಿರ್ತೀರಾ? ಯಾವ ಬೇಕಾಯ್ತದೆ ಸರ್, ಮೋಟ್ರ್ ಬೇಕೇ ಬೇಕು ಸರ್. ನೀರು ಬೇಕು ಅಂತ ಕೆರೆ ನೀರು ಹಾಕೊಳ್ಳೋದು. ಜಾಸ್ತಿ ಆದಾಗ ಒಡೆಯಂಗಿಲ್ಲ. ನೀರು ಕಡಿಮೆ ಆದಾಗ ಸ್ವಲ್ಪ ಮೋಟ್ರ್ನಲ್ಲಿ ಡೀಸೆಲ್ ಮೋಟ್ರನ್ನ ಅಲ್ಲಿ ಇದು ಮಾಡ್ಕೋಬೋದು. ಓಕೆ, ಅಂದರೆ ಈಗ ನೀವು ಕೆರೆ ಅಂಚಲ್ಲಿ ಕೊಳ ಮಾಡ್ಕೊಂಡು ಎಷ್ಟು ವರ್ಷ ಆಯಿತು? ಆಯಿತು ಸರ್, ಒಂದು 3 ವರ್ಷ ಆಯಿತು ಸರ್. 3 ವರ್ಷದ ಹಿಂದೆ ಮಾಡಿದ್ದು. 3 ವರ್ಷದಿಂದ JCB ತಗೊಂಡು 1 ಎಕರೆ ಕೊಳ ಮಾಡಿದಿರಾ? 1 ಎಕರೆ ಮಾಡಿದ್ದೀನಿ. ಒಂದೇ ಕೊಳನ ಅಥವಾ 2 ಕೊಳನ? 2 ಕೊಳ ಮಾಡಿದ್ದೀನಿ ಸರ್. ಹೌದಾ? 2 ಕೊಳ ಮಾಡಿದ್ದೀನಿ. ಅರ್ಧ ಎಕರೆದು 2? 1 ಎಕರೆ ಇದೆ ಸರ್. 1 ಎಕರೆ ಫಸ್ಟ್ ಒಂದು ಅರ್ಧ ಎಕರೆ ಮಾಡಿದೆ ಸರ್. ಅದಾದಮೇಲೆ ಇನ್ನೊಂದು 1 ಎಕರೆಂದೇ ಮಾಡಿದೆ ಸರ್. ಹೌದಾ? ಹೌದು. 1 ಎಕರೆದು 2 ಕೊಳ? 1 ಎಕರೆದು 1 ಕೊಳ ಇದೆ ಸರ್. ಒಂದೇ ಕೊಳ? 1 ಕೊಳ ಇದೆ ಸರ್. ಸರಿ. ಕೊಳ ನಿರ್ಮಾಣ ಆಗೋದಕ್ಕೆ ಏನು ಖರ್ಚಿದೆ ಅದನ್ನು ಇಲಾಖೆ ಕೊಡ್ತದೆ ಸರ್. ಮೀನುಗಾರಿಕೆ ಇಲಾಖೆ ಕೊಡ್ತದೆ ಸರ್. ಸ್ಪಾನ್ನದು ಕೊಡ್ತದೆ ಸರ್. ಆಮೇಲೆ ನಾವು ಏನು ಅಲ್ಲಿ ಉಸ್ತುವಾರಿ ಮಾಡಿರ್ತೀವಿ ಅದೆಲ್ಲ ಕೊಟ್ಟಿರ್ತಾರೆ ಸರ್. ಶೇಂಗಾ ಹಿಂಡಿ ಖರ್ಚಿರ್ಬೋದು, ಆಮೇಲೆ ಡೀಸೆಲ್ ಮೋಟ್ರಿಂದ ಹಿಡಿದು ಕೊಡ್ತದೆ. ಪ್ರತಿ ವರ್ಷ ಕೊಡ್ತಾರಾ? ಇಲ್ಲ, ಒಂದೊಂದಾಗ ಒಬ್ರಿಗೆ ಆಯ್ಕೆ ಮಾಡಿ ಕೊಡ್ತಾರೆ ಸರ್. ನಾವು ಇನ್ನೂ ಒಂದೊಂದು ಸರಿ ನಮ್ಗೆ ಇನ್ನೂ ಒಂದೊಂದು ಮಾಡಿ ಅಂತ ಕೊಡ್ತಾರೆ ಸರ್. ಕೆಲವ್ರಿಗೆಲ್ಲ ಹಂಗೆ ಮಾಡಿದ್ದಾರೆ ಸರ್. ಓಕೆ, ಈಗ ನೀವು ಕೊಳ ಮಾಡ್ಕೊಂಡ ಮೇಲೆ ಅಲ್ಲಿಗೆ ಮೀನು ಮರಿ ತಂದು ಬಿಡ್ತೀವಿ ಸರ್. ಅದು ಹೇಗೆ ಪ್ರೊಸೀಜರ್ ಏನು? ಹೇಗೆ ತಂದು ಬಿಡ್ತೀರಿ? ಎಲ್ಲಿಂದ ತರ್ತೀರಿ ಮೀನು ಮರಿನ? ಸರ್, ನಾವು ಈ ಕಬ್ಬಿನಿ ಮೀನು ಮರಿ ಉತ್ಪಾದನಾ ಕೇಂದ್ರ ಅಂತ ಇದೆ ಸರ್. ಆಮೇಲೆ ನುಗ್ಗು ಫಾರಂ ಅಂತ ಇದೆ ಸರ್, ಅಲ್ಲೂ ಇದೆ ಸರ್. ಅದೇ 5 ದಿವಸದ ಸ್ಪಾನ್ ಕೊಡ್ತಾರೆ ಸರ್. ಆ 5 ದಿವಸ ಸ್ಪಾನ್ ಇಂಥ ದಿನ ಕೊಡ್ತೀವಿ ಅಂದಾಗ ಮೆನ್ಯೂರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅವ್ರು ಸೆಟ್ ಹಾಕಿದ ದಿನನೇ ಹೇಳ್ಬಿಡ್ತಾರೆ. ನಾವು ಆ ಪಾಂಡ್ಗೆ ಸಗಣಿ ಕಲಸಿ ಎಲ್ಲ ಎರ್ಚಿ ಎಲ್ಲ ನೀರಿನಲ್ಲಿ ಮಿಕ್ಸ್ ಮಾಡಿಬಿಟ್ಟಿರ್ತೀವಿ ಸರ್. ಅದು 5 ದಿನವರೆಗೆ ಅದು ಕೊಳೆತು ಪ್ಲ್ಯಾಂಟನ್ಗಳು ಬರ್ತವೆ ಸರ್. ಆಗ 5 ದಿನಕ್ಕೆ ಅವರು ಸ್ಪಾನ್ ತಂದು ನಮ್ಗೆ ನಾವೇ ಹೋಗಿ ತಗೊಬರ್ತೀವಿ. 1 ಲಕ್ಷಕ್ಕೆ ಸ್ಪಾನು 1,500 ರೂಪಾಯಿ ಸರ್. ಯಾವ್ಯಾವ ತಳಿ ಮೀನು ಬಿಟ್ಕತ್ತೀರಿ? ಕಟ್ಲಾ, ರೋಹು, ಮೃಗಾಲು, ಕಾಮನ್ ಕಾರ್ಪು, ಈ ಗ್ರಾಸ್ ಕಾರ್ಪ್ ಅಂತ ಹುಲ್ಗೆಂಡೆ ಅದು ಮಾಡ್ಕೋತೀವಿ ಸರ್.
ಅದು ಮಿಕ್ಸ್ನಲ್ಲಿ ಬಿಡೋಲ್ಲ, ಬೇರೆ ಬೇರೆ ಯಾವ್ದು ನಮಗೆ ಡಿಮ್ಯಾಂಡ್ ಯಾವ್ದು ಸಿಗ್ತದೆ ಆ ತಕ್ಷಣದಲ್ಲಿ ಯಾವ್ದು ಬ್ರೀಡ್ ಆಗಿರ್ತದೆ ಅದನ್ನು ಫಸ್ಟೇ ಕಟ್ಲ ಶುರು ಮಾಡ್ತಾರೆ ಸರ್. ಆ ಕಟ್ಲ ತಗೊಬಂದು ನಾವು ರೇರ್ ಮಾಡ್ಕೊತೀವಿ. ಯಾವ್ಯಾವ್ದನ್ನ ಎಷ್ಟೆಷ್ಟು ತರ್ತೀರಿ? ಯಾವ್ದು ಸರ್? ಕಟ್ಲ ಎಷ್ಟು ತಗೊಂಬರ್ತೀರಿ? 20 ಲಕ್ಷ, ಒಂದು ಎಕರೆಗೆ 20 ಲಕ್ಷ ಬಿಡ್ಬೋದು ಸರ್. ಒಂದು 20 ಲಕ್ಷ ಕಟ್ಲನೇ ತಂದುಬಿಟ್ಟಿರ್ತೀವಿ. ಇಲ್ಲ ಮಿಕ್ಸ್ನಲ್ಲಿ ಒಂದು ಸ್ವಲ್ಪ ರೋಹು ಸೇರಿಸಿ ಅದನ್ನು ತಂದು ಬಿಟ್ಬಿಟ್ಟಿರ್ತೀವಿ ಸರ್. ಅದು 20 ಲಕ್ಷಕ್ಕೆ ಹೆಚ್ಚು ಕಡಿಮೆ ಒಂದೂವರೆ ಲಕ್ಷ 2 ಲಕ್ಷ ಸ್ಪಾನ್. ಈಗ ಕೆರೆ ಅಂಚಲ್ಲಿ ಏನು ಕೊಳ ಮಾಡಿ ಅದರಲ್ಲಿ ಮೀನು ಸಾಕ್ತಿರಲ್ಲ, ಎಷ್ಟು ಅವಧಿವರೆಗೆ ಸಾಕ್ತೀರ ಅಲ್ಲಿ? ಸರ್ ಅದು 2 ತಿಂಗಳವರೆಗೂ ಸಾಕಬೋದು ಸರ್. ನಾವು 4 ಇಂಚ್ವರೆಗೂ ಇದು ಮಾಡ್ಕೋಬೋದು. ಈಗ ಜುಲೈನಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಆಗಸ್ಟ್ ಸೆಪ್ಟೆಂಬರ್ವರೆಗೂ 2 ತಿಂಗಳು 90 ದಿನ ಬೇಕು ಸರ್ ಮಿನಿಮಮ್. ಆ 90 ದಿನದಲ್ಲಿ ನಾವು ಅದರಲ್ಲಿ ಸೈಜ್ ಜಾಸ್ತಿ ಏನಾದ್ರು ಬಂದರೆ ನಾವು ಆ ತಕ್ಷಣದಲ್ಲಿ ಬಿಟ್ಕೊಬಿಡ್ಬೋದು. ಇಲ್ಲ 90 ದಿನ ಡಿಪಾರ್ಟ್ಮೆಂಟನ್ನು ಒಂದು ಚೆಕ್ ಮಾಡ್ತಾರೆ ಸರ್ ಬಂದು, ಇವನು ಮಾಡಿದಾನೋ ಇಲ್ವೋ ಅಂತ ಹೇಳಿ ನಾವು ಇಷ್ಟೆಲ್ಲ ಸೌಲಭ್ಯ ಕೊಟ್ಟಿದ್ದೀವಿ, ಮಾಡಿದಾರೋ ಇಲ್ವೋ ನೋಡೋಣ ಅಂತ ಫಸ್ಟು ಸ್ಪಾನ್ ಬಿಡುವಾಗ ಒಂದ್ಸರಿ GPS ಮಾಡ್ಕೊತಾರೆ ಸರ್. ಆಗ ಒಂದ್ಸರಿ ಫೋಟೋ ಗಿಟೋ ಎಲ್ಲ ತಗೊಂಡು ಇದು ಮಾಡ್ತಾರೆ. ಆ ನಂತರ ಮಧ್ಯೆ ಬಂದು ಚೆಕ್ ಮಾಡ್ತಾರೆ ಸರ್. ಹಂಗೆ ಚೆಕ್ ಮಾಡೋದು ತುಂಬ ಒಳ್ಳೆಯದೇ ಸರ್. ಆ ನಂತರ 90 ದಿನ ಆದಮೇಲೆ ಅವ್ರು ಬಂದು ಅವ್ರ ಮುಖಾಂತರನೇ ನಾವು ಆ ಕೆರೆಗೆ ಡ್ರ್ಯಾಗ್ ಮಾಡಿ ಬಲೆ ತಗೊಬಂದು ತೋರಿಸಿ ಆಪದಲ್ಲಿ ಕಟ್ಟಿ ಆಮೇಲೆ ಒಳಗಡೆ ಬಿಡ್ತೀವಿ ಸರ್. ಅವ್ರ ಮುಖಾಂತರನೇ ಬಿಡ್ತೀವಿ. ಓಕೆ, ಅಂದರೆ ಬಿಲ್ ಪಾಸ್ ಆಯ್ತದೆ ಸರ್. ಈಗ ಆ ಮರಿಗಳನ್ನು ಪೂರ್ಣ ಪ್ರಮಾಣದಲ್ಲಿ ಕೆರೆಗೆ ಬಿಟ್ಬಿಡ್ತೀರಿ, ಆಮೇಲೆ ಮತ್ತೆ ಆ ಕೊಳದಲ್ಲಿ ಮೀನು ಸಾಕ್ತೀರಾ ಮತ್ತೆ? ಇಲ್ಲ ಸರ್, ಮತ್ತೆ ಇನ್ಯಾವ್ದಾದ್ರು ನಮಗೆ ಬೇಕು ಅಂದಾಗ ನಾವು ಬೇರೆ ಕಡೆ ಕೆರೆಗಳಿಗೆ ತಗೊಬಂದು ಬಿಡ್ಬೇಕಲ್ಲ ಸರ್, ಪುನಃ ರೇರ್ ಮಾಡ್ಕೊಂಡಿರ್ತೀವಿ, ಪುನಃ ಖಾಲಿ ಇದು ಮಾಡ್ಕೊಂಡು. ಅಂದರೆ ಮೀನು ಮರಿ ಉತ್ಪಾದನೆ ಮಾಡಿ ಆ ಏನು 1 ಎಕರೆ ಕೆರೆನಲ್ಲಿ ಬೇರೆ ಕಡೆಗೆ ಮಾರಾಟ ಮಾಡ್ತೀರಾ, ಬೇರೆಯವ್ರಿಗೂ ಕೊಡ್ತೀರಾ? ನಮ್ಗೆ ಬೇಕಾದವ್ರಿಗೆ ನಮ್ಮ ಕೆರೆಗೆ ಸಾಕಾಗಿ ಬೇರೆಯವ್ರಿಗೆ ನಾವು ಕೊಟ್ಕೊಂಡಿರ್ತೀವಿ ಸರ್. ಓಕೆ, ಅಂದ್ರೆ ಆ ಕೆರೆನಲ್ಲೂ ನೀರು ಇರುತ್ತೆ ಸದಾ, ಇರ್ತದೆ ಸರ್. ಬೇಕಂದ ನೀವು ಅಲ್ಲಿ ಸಾಕ ಮಾರ್ಚ್ ಏಪ್ರಿಲ್ನಲ್ಲಿ ಸ್ವಲ್ಪ ಕಡಿಮೆ ಆಯ್ತದೆ, ಕಡಿಮೆ ಆಗುತ್ತೆ. ಕೆರೆನಲ್ಲಿ ಹೇಗೆ ಮೀನು ಸಾಕೋದು ಹೇಳಿ ವಿಧಾನ? ಈಗ ನಾವು ಕೆರೆನಲ್ಲಿ ಮೀನು ಸಾಕೋದು ಯಾವಾಗ ನಮ್ಮ ಟೆಂಡರ್ ಆಗಿರ್ತದೆ ಸರ್. ಸಪೋಸ್ ಈಗ ಜೂನ್ನಲ್ಲಿ ಟೆಂಡರ್ ಆಗಿರ್ತದೆ, ಈಗ ನಾವು ಡಿಪಾರ್ಟ್ಮೆಂಟ್ನಲ್ಲಿ ಅದು ರಸೀದಿ ತಗೊಂಡೋಗಿ ಹಿಂಗೆ ನಮ್ಗೆ ಆಗಿದೆ ಅಂತ ಅಂದಾಗ ಮೀನು ಮರಿ ಕಬ್ಬಿನಲ್ಲಿ ಯಾರು ಇರ್ತದೆ, ನುಗ್ಗು ಫಾರಮ್ನಲ್ಲಿ ಇರ್ತದೆ. ಅಲ್ಲೂ ಅಕಸ್ಮಾತ್ ಸಿಗ್ನಿಲ್ಲ ಅಂತಂದರೆ ನಾವು ಮಂಡ್ಯದ ಮದ್ದೂರಿನಲ್ಲಿ ಶಿವನಗೌಡರು ಅಂತ ಅವರು ಸ್ವಲ್ಪ ಪಾಂಡ್ಗಳು ಮಾಡ್ಕೊಂಡ್ರೆ, ಪ್ರೈವೇಟ್ ಪಾಂಡು. ಮೋಹನ್ ಗೌಡ ಅಂದ್ಬಿಟ್ಟು ಎಮ್ಗೆನಲ್ಲಿ ಒಬ್ಬರು ಮಾಡ್ಕೊಂಡಾರೆ. ಅವ್ರು ರೆಗ್ಯುಲರ್ ನಮಗೆ ಫೋನ್ ಮಾಡಿಬಿಡ್ತಾರೆ ಸರ್, ಈ ಮರಿ ಸೈಜ್ ನದಿದೆ ತಗೊಂಡೋಗಪ್ಪ ಬಂದಂತ. ಅಲ್ಲಿಂದ ತಗೊಂಬಂದು ರೇರ್ ಮಾಡ್ತೀವಿ, ಡಿಪಾರ್ಟ್ಮೆಂಟ್ನಲ್ಲೂ ತಗೊಬಂದು ರೇರ್ ಮಾಡ್ತೀವಿ. ಅಲ್ಲ ನೀವೇನೇ ಬೆಳೆಸ್ಕೊಂಡಿರ್ತೀವಿ, ನಮ್ಮದು ಹಾಕಿರ್ತೀವಿ. ಕಾರಣ ಇಷ್ಟೇ ಸರ್, ಒಬ್ಬರ ಹತ್ರನೇ ಒಂದು ಮರಿನ ತಗೊಬಂದು ಹಾಕಿದಾಗ ಫೇಲ್ ಆಗ್ಬೋದು ಸರ್. ಅದಕ್ಕೆ ನಾವು ಏನು ಮಾಡ್ತೀವಿ, 1-2 ಜನ 3 ಜನದ ಹತ್ರನೂ ತಗೊಬಂದು ರೇರ್ ಮಾಡ್ಕೊಂಡಾಗ ಒಬ್ಬರು ಫೇಲ್ ಆದರೂ ಒಬ್ರದ್ದು ಉಳಿತದೆ ಅಂತ ಈ ನಿಟ್ಟಿನಲ್ಲಿ ನಾವು 2-3 ಕಡೆಯಿಂದ ಇದು ಮಾಡ್ತೀವಿ. ನನ್ನ ಪಾಣ್ಣಲ್ಲೂ ತಗೊಂಡೋಗಿ ಹಾಕಿರ್ತೀನಿ. ಮೀನು ಮರಿ ಏನು ಸರ್ ಯಾವಾಗಲೂ ಸುರಿತಾ ಇದ್ರೆ ಬರ್ತಾ ಇರ್ತೀವಿ, ಹಿಡಿತಾ ಇರ್ತೀವಿ, ಬರ್ತಾ ಇರ್ತದೆ. ಕೆಲವ್ರಿಗೆ ಗೊತ್ತಿಲ್ಲ ಅದು, ಏನೋ ಬಿಟ್ಬಿಡ್ತಾರೆ, ಆರಾಮಾಗಿ ಎಲ್ಲೋ ಇರ್ತಾರೆ, ಕೆರೆನೋ ಕಾಯೋದಿಲ್ಲ, ಏನಿಲ್ಲ, ಆರಾಮಾಗಿ ಮನೇಲಿ ಮಲಿಕೊಂಡಿರ್ತಾರೆ. ನಾವು ಹಿಂಗಿದ್ರೂ ಕೂಡ ನಾವು ಕಷ್ಟಪಟ್ಟು ಕೆರೆ ಹತ್ರ ವಾಚ್ ಆ್ಯಂಡ್ ವಾರ್ಡ್ ಮಾಡ್ತೀವಿ. ವಾಚ್ ಆ್ಯಂಡ್ ವಾರ್ಡ್ ಭಾಳ ಮುಖ್ಯ ಸರ್. ಈಗ ನಾವು ಅದಕ್ಕೆ ಮುಂದೆ ಬಂದಿರೋದು. ನಾನು ಯಾವುದೇ ಒಂದು ಮೀಟಿಂಗ್ ಹೋದ್ರೂ ನಾನು ಅದನ್ನೇ ಹೇಳೋದು. ಬ್ಯಾಂಗ್ಳೂರಿನಲ್ಲಿ ಬ್ಯಾಂಕ್ವೆಟ್ ಹಾಲ್ನಲ್ಲೂ ನನಗೆ ಈ ವಿಜಯ ಕರ್ನಾಟಕದಲ್ಲೆಲ್ಲ ಪ್ರಗತಿಪರ ಕೃಷಿಕ ಅಂದ್ಬಿಟ್ಟು ಎಲ್ಲ ಪೇಪರ್ನಲ್ಲೆಲ್ಲ ಬಂದಿದ್ದು ಸರ್. ಬ್ಯಾಂಕ್ವೆಟ್ ಹಾಲ್ನಲ್ಲಿ ವಿಶ್ವ ಮೀನುಗಾರಿಕೆ ದಿನಾಚರಣೆ ದಿನಾನು ಅಲ್ಲಿ ಭಾಷಣ ಮಾಡಿಸಿದ್ರು ನನ್ನ ಕೈನಲ್ಲೇ. ಅಲ್ಲೇ ಪ್ರಶಸ್ತಿನೂ ಕೊಟ್ಟರು ಸರ್. ಇದನ್ನು ನೋಡಿ ನಮ್ಮ ಈಗಿನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಕರ್ನಾಟಕ ರಾಜ್ಯ ಸಹಕಾರಿ ಮೀನುಗಾರಿಕೆ ಮಹಾಮಂಡಳಿಗೆ ನಾಮನಿರ್ದೇಶನ ಡೈರೆಕ್ಟ್ ಮಾಡವ್ರೆ ಸರ್. ನಮ್ಮನ್ನ ಸರ್. ಪರವಾಗಿಲ್ಲ. ನಿಮ್ದೊಂದು ಸಹಕಾರ ಸಂಘನೂ ಇದೆಯಾ, ಮೀನುಗಾರರ ಸಹಕಾರ? ಇದೆ ಸರ್. ಎಲ್ಲಿ ಮಾಡ್ಕೊಂಡಿದ್ರಿ? ನಮ್ಮ ಮೈಸೂರಿನಲ್ಲೇ ಇದೆ ಸರ್. ಮೀನು ಕೃಷಿಕರ ಅಭಿವೃದ್ಧಿ ಸಂಸ್ಥೆ ಮೀನು ಬೆಳೆಗಾರರ ಸಹಕಾರ ಸಂಘ ಅಂತ ನಮ್ಮದು 82ನಲ್ಲೇ ರಿಜಿಸ್ಟರ್ಡ್ ಆಗಿರೋದು. ಓಹೋ, ಪರವಾಗಿಲ್ಲ. ಈಗ ವಾಚ್ ಆ್ಯಂಡ್ ವಾರ್ಡ್ ಅಷ್ಟೇನಾ ಕೆರೆನಲ್ಲಿ ಮೀನು ಸಾಕಬೇಕು ಅಂತಂದರೆ, ಅಥವಾ ಇನ್ನೂ ಏನಾದರೂ ಇರುತ್ತಾ ಗಮನ ಹರಿಸ್ಬೇಕಾದ್ದು? ಗಮನ ಅಂದರೆ ಸರ್, ವಾಚ್ ಆ್ಯಂಡ್ ವಾರ್ಡ್ ಇಂಪಾರ್ಟೆಂಟು. ಅಲ್ಲಿ ಮೀನುಗಳು ನಾವು ಹೆಂಗೆ ಬರ್ತಾಯಿದೆ ಅನ್ನೋದು ಸ್ವಲ್ಪ ನಾವು ಬಲೆ ಹಾಕಿ ನೋಡ್ಕೋಬೇಕು ಸರ್. ಆಮೇಲೆ ಆ ಕೆರೆನ ಇದು ಫಲವತ್ತತೆ ಹೆಂಗೆ, ಆ ಫಲವತ್ತತೆ ಮೇಲೆ ನಮಗೆ ಈಲ್ಡ್ ಬರೋದು, ಬೆಳವಣಿಗೆ ಆಯ್ತವೆ ಸರ್.
ಅದನ್ನು ನೋಡ್ಕೋಬೇಕು ನಾವು. ಅಲ್ಲ, ಈ ಫಲವತ್ತತೆ ಕಡಿಮೆ ಇದೆ ಅಂದರೆ ಜಾಸ್ತಿ ಮಾಡೋಕ್ಕೆ ಏನು ಕ್ರಮ? ನಮ್ಮದು ಏನಾದರೂ ಫುಡ್ ಹಾಕ್ಬೇಕು ಸರ್. ಕೆರೆಗೆ ಯಾರು ಹಾಕಲ್ಲ ಅಂತಾರೆ ಸಾಮಾನ್ಯವಾಗಿ. ಕೆಲವರು ಸರ್, ನನ್ನ ಅನುಭವದ ಪ್ರಕಾರ ಇದುವರೆಗೂ ನಾನು ಹಾಕೇ ಇಲ್ಲ. ನನಗಂಥ ಕೆರೆಗಳೇ ಸಿಕ್ಕವ ಸರ್. ಅದು ಸ್ವಲ್ಪ ಲೇಟು ಬರೋದು ಅಷ್ಟೇ. ಕೆಲವರು ಕೆರೆಗಳಿಗೆ ಏನೋ ಒಂದು 50,000 ಬುಡ ಮರಿಗೆ 2 ಲಕ್ಷ ತುಂಬಿಡೋದು. ಕ್ಯಾಲ್ಕುಲೇಟ್ ಮಾಡ್ಕೊಂಡು 2 ಲಕ್ಷ ಮರಿ ಇದ್ದಾಗ ಕುಂಠಿತ ಆಗೈತೆ, ಬೆಳವಣಿಗೆ ಕುಂಠಿತ ಆಯ್ತದೆ ಸರ್. ನಾವು 50,000 ಡಿಪಾರ್ಟ್ಮೆಂಟ್ನಲ್ಲಿ 1 ಹೆಕ್ಟೇರ್ಗೆ 2,500 ಅಂತ ಹೇಳ್ತಾರೆ. ನಾವು ಇನ್ನೂ ಸ್ವಲ್ಪ ಕಡಿಮೆನೇ ಬಿಟ್ಟಾಗ ಬೇಗ ಫಾಸ್ಟಾಗಿ ಬರ್ತವೆ ಸರ್, ಹಿಡುವಳಿಗೆ ಬರ್ತದೆ. ಕಟ್ಲ ಎಲ್ಲ ಒಂದು ವರ್ಷಕ್ಕೆಲ್ಲ ಬಂದ್ಬಿಡ್ತದೆ ಸರ್. ಕಟ್ಲ 1-1.5 kg ಬಂದ್ಬಿಡ್ತದೆ. ರೋಹು ಅದು ಅಷ್ಟೇ ಸರ್, 1 ವರ್ಷಕ್ಕೆ 800 ಗ್ರಾಮ್ನಿಂದ 900 ಗ್ರಾಮು ಒಂದೊಂದು kgನೂ ಬಂದ್ಬಿಡ್ತದೆ. ಸ್ವಲ್ಪ ಈ ಕೆರೆಯಲ್ಲಿ ಫಲವತ್ತೆ ಇದ್ದಾಗ. ಇನ್ನು ಗ್ರಾಸ್ ಬಂದು ಅದು 1 ವರ್ಷಕ್ಕೆ 1.5 kg ಮೇಲೆ ಬಂದಿರ್ತದೆ ಸರ್. ಈ ಮೃಗಾಲ್ ಬಂದು ಅದು ಸ್ವಲ್ಪ ಸ್ಲೋ ಸರ್. ಅದು ಕಡಿಮೆ 1.25 kg ಬರ್ತದೆ ಸರ್ 1 ವರ್ಷಕ್ಕೆ. 1 ವರ್ಷ ಆದಮೇಲೆ ಜಂಪ್ ಆಯ್ತದೆ ಸರ್. ಅದು ಬೇಗ ಬರ್ತದೆ ಸರ್ ಅದು. ಈ ಕಾಮನ್ ಕಾರ್ಪು ಅದು ಚೆನ್ನಾಗಿ ಬರ್ತದೆ ಸರ್. 1 ವರ್ಷಕ್ಕೆಲ್ಲ 1 kg ಬಂದ್ಬಿಡ್ತದೆ ಸರ್. ಈ ದೊಡ್ಡ ಕಾಟೂರ್ ಕೆರೆ ಎಷ್ಟು ವಿಸ್ತೀರ್ಣ ಅಂದರೆ? 35 ಎಕರೆ ಸರ್. 35 ಎಕರೆ ಸರ್. ಎಷ್ಟು ಮೀನು ಮರಿ ಬಿಡ್ತೀರ ಅಲ್ಲಿಗೆ? ನಾನು ಅಲ್ಲಿ ಬಿಟ್ಟರೆ ಸರ್ ಒಂದು 50,000 ಒಳಗಡೆನೆ ಬಿಟ್ಕೊತೀನಿ ಸರ್, ಬೇಗ ಬರಲಿ ಅಂತ. 50,000ದಿಂದ ಒಂದು 75,000 ಗಂಟೆ ಬಿಟ್ಟು. 1 ಎಕರೆಗೆ 2,500 ಅಲ್ವಾ? ಇದು ಇರ್ತದೆ ಸರ್. ಅದು ಅದೇ ಒಂದು ಹೆಕ್ಟೇರ್ಗೆ 2,500 ಹೇಳ್ತಾರೆ ಅವರು, ಎಕರೆಗೆ 2,500 ಹೇಳ್ತಾರೆ. ನಮ್ಮ ಅನುಭವದ ಪ್ರಕಾರ ಅದು ಫಾಸ್ಟಾಗಿ ಬರಬೇಕಲ್ಲ ಸರ್. ಕಡಿಮೆ ಇದ್ದ ಮೀನು ಮರಿ ಇದ್ದಷ್ಟು ಬೆಳವಣಿಗೆ ಜಾಸ್ತಿ ಬರ್ತದೆ ಸರ್. ಅತಿ ಆಸೆಗೆ ನಾವು ಜಾಸ್ತಿ ಬಿಟ್ಟಾಗ ಅವು ಯಾವಕ್ಕೂ ಊಟ ಸಿಗದಂತನೇ ಕಮ್ಮಿ ಆಗೋಯ್ತದೆ ಸರ್. ಈಗ ಒಂದು ಮೀನು ಮರಿ ಬಿಡಬೇಕು, ಇನ್ನೊಂದು ನೋಡ್ಕೋಬೇಕು, ಆರೋಗ್ಯ ತಪಾಸಣೆ ಮಾಡ್ತಾ ಇರಬೇಕು ಸರ್. ಅದು ಬಿಟ್ರೆ ಇನ್ನೇನು ಕೆಲಸ ಇರಲ್ಲ. ಇನ್ನೇನು ಕೆಲಸ ಇಲ್ಲ ಸರ್ ಅಲ್ಲಿ. ಕಾವಲು ಇಂಪಾರ್ಟೆಂಟು. ಅದು ಮೀನು ಮರಿ ಹೆಂಗೆ ಇದು ಯಾವ ಥರ ನೋಡ್ಕೋಬೇಕು. ನೀರಿನಲ್ಲಂತೂ ಕಾಣಲ್ಲ. ಅದರಿಂದ ನಾವು ಬಲೆ ಹಾಕಿ ಒಂದು 4 ತಿಂಗಳಿಗೆ, ಒಂದು 6 ತಿಂಗಳಿಗೆ ಒಂದೊಂದ್ಸರಿ ಹಾಕಿ ಕಣ್ಣು ಇರ್ತದೆ ಸರ್. 80-90 ಅಂತ ಒಂದು ಇದಿರ್ತದೆ. ಅದು ಹಾಕಿ ನೋಡಿದಾಗ ಇಷ್ಟು ಮೀನಿದೆ, ನಮ್ಮ ಅನುಭವದ ಪ್ರಕಾರ ಗೊತ್ತಾಗೋಯ್ತದೆ ಸರ್, ಇಷ್ಟೇ ಮೀನಿದೆ ಅಂತ. ಹಿಡ್ಸೋದು ಹೇಗೆ? ನಾವು ಕೂಡ ಹಿಡಿತೀವಿ ಸರ್. ಅರ್ಗೋಲ್ನಲ್ಲಿ ಬಲೆ ಹಾಕಿ 5 ಬೆರಳು 6 ಬೆರಳನ್ನದೆಲ್ಲ ಬಿಡಲ್ಲ ಸರ್. ಒಂದು 7-7.5 8 ಬೆರಳನ್ನದು ಹಾಕಿ ನಮ್ಮ ಜೊತೆಲಿ ಒಬ್ರು ಕರ್ಕೊತೀವಿ. ಇನ್ನು ಹಿಡಿಯೋರ್ನು ಕರ್ಕೊಬಂದು ಹಿಡಿಸ್ತೀವಿ ಸರ್. ಎಲ್ಲ ಟೈಮ್ನಲ್ಲೂ ನಾವು ಒಬ್ಬರೇ ಮಾಡ್ತೀನಿ ಅಂದರೆ ಆಗಲ್ಲ. ನಮ್ಮ ಅಣ್ಣದಿರು ತಮ್ಮದಿರು ಇರ್ತಾರೆ, ಅವರು ಸಾಥ್ ಕೊಡ್ತಾರೆ. ಆಮೇಲೆ ಬೇರೆಯವರು ಅದಕ್ಕಾಗಿ ಕೂಲಿ ತಗೊಂಡು ಮಾಡೋರು ಇರ್ತಾರೆ ಸರ್, ಅವರು ಮಾಡ್ತಾರೆ. ಏನು ಪ್ರತಿ ವಾರ ಹಿಡಿಸ್ತೀರಾ ಹೇಗೆ? ಹಿಡ್ಸೋಕ್ಕೆ ಶುರುವಾದ ಮೇಲೆ ಸರ್ 1 ವರ್ಷವರೆಗೂ ಬಲೆ ಹಾಕಬಾರ್ದು ಸರ್. 1 ವರ್ಷದಾದ ನಂತರ ಪ್ರತಿ 1 ವಾರಕ್ಕೊಂದ್ಸರಿ ನಾವು ಹಾಕೋಬೋದು. ಶಿಕಾರಿ ಆಯ್ತದೆ ಸರ್. ದಿನ ಮಾಡ್ತೀನಿ ಅಂದರೆ 1 ವರ್ಷದವರೆಗೂ ಬರಲ್ಲ. 3/4 kg 1 kg ಬರ್ತದೆ ಸರ್. ಈಗ ಯಾರು ಆ ಥರ ಇದು ಲೈಕ್ ಮಾಡಲ್ಲ. 1 ವರ್ಷ ಆದಮೇಲೆ ಇನ್ನು 5 ವರ್ಷವರೆಗೂ ಇರ್ತದಲ್ಲ ಸರ್. ವಾರಕ್ಕೊಂದ್ಸರಿ ಹಿಡಿತಾನೇ ಇರ್ಬೋದು. 5 ವರ್ಷದವರೆಗೂ ವಾರಕ್ಕೊಂದ್ಸರಿ ಹಿಡ್ಕೊ ಹೋಗ್ಬೋದು. ನಾವು ಮರಿ ಹಾಕ್ತಾ ಇರಬೇಕು, ನಾವು ಅದನ್ನ ಹಿಡಿತಾ ಇರಬೇಕು, ಮರಿ ಹಾಕ್ತಾ ಇರಬೇಕು. ಈ ಬೇರೆ ಮೀನು ತಿಂದು ಬಿಡ್ತದೆ ಅಂದ್ರಲ್ಲ, ಅದನ್ನ ಏನು ಮಾಡ್ತೀರಿ? ಕ್ಯಾಟ್ ಫಿಶಿಗೆ ಎಲ್ಲ ಶುರು ಆಗಿದೆ ಸರ್. ಏನು ಮಾಡೋಕ್ಕಾಯ್ತಾ ಇಲ್ಲ. ಅದು ಬಂದೇ ನಮ್ಮ ಮೀನುಗಾರಿಕೆ ಇಲಾಖೆ ಸಿಕ್ಕಾಬಟ್ಟೆ ಕೊಟ್ಟೋಗಿದೆ ಸರ್. ಮೀನುಗಾರರು ಭಾಳ ಸಂಕಷ್ಟದಲ್ಲಿ ಸಿಗಾಕೊಬಿಟ್ರೆ ಸರ್. ಈಗ ನಮ್ಮ ಕೆರೆಯಲ್ಲಿ 10-15 kg ಸೈಜ್ನದು ಇದೆ ಸರ್. ಹಂಗೋಗಿದೆ ಸರ್. ಹಿಡ್ಸೋಕ್ಕಾಗಲ್ವಾ? ಆಗಲ್ಲ ಸರ್, ಭಾಳ ಕಷ್ಟ ಸರ್. ಅದು ಬಲೆಗೆ ಒಂದೊಂದು ಬಿಡ್ತೇವೆ, ಒಂದೊಂದು ಬೀಳಲ್ಲ. ಭಾಳ ಕಳ್ಳಿ ಮೀನು ಅಂದರೆ ಕ್ಯಾಟ್ ಫಿಶೇ ಸರ್. ನಾವು ಯಾವ ಮರಿ ಬಿಟ್ಟರು ಕೂಡ ಇದೇ ತಿಂದಾಕ್ಬಿಡ್ತದೆ ಸರ್. ನಾವು ಅದಕ್ಕೆ ನಾವು ಏನು ಮಾಡೋದು, ಕೆರೆ ಅಂಚಿನ ಕೊಳದಲ್ಲಿ ನಾವು 3 ಇಂಚು 4 ಇಂಚಿಂದ ಮರಿ ಮಾಡ್ಕೊಂಡು ನಾವು ಅದನ್ನು ಮಾಡ್ತಾ ಇರೋದು ಭಾಳ ಅನುಕೂಲ ಸರ್. ಅದೊಂದು ತಿನ್ನಲ್ವ ಇದು? ಅದು ಸ್ಪೀಡ್ ಇರ್ತದೆ ಸರ್. ಆಗ ಮೀನು ಮರಿ 2 ಇಂಚಿನ ಮೇಲಿಂದ ಸ್ಪೀಡ್ ಸ್ಟಾರ್ಟ್ ಆಗೋಯ್ತದೆ ಸರ್. 2 ಇಂಚು 3 ಇಂಚು 4 ಇಂಚು ಆದಮೇಲೆ ಸ್ಪೀಡ್ ಜಾಸ್ತಿ ಆಗುತ್ತೆ. ಇದ್ರ ಕೈಗೆ ಸಿಗಲ್ಲ ಸ್ವಲ್ಪ. ಕೆಲವೊಂದು ಸೋಮಾರಿಗಳು ಸಿಗಕತ್ತವೆ, ಇನ್ನು ಮಿಕ್ಕಿದದು ಬಚಾವಾಗೈತೆ ಸರ್. ಅದರಿಂದನೇ ಕೆರೆ ಅಂಚಿನ ಕೊಳದಲ್ಲಿ ಮಾಡೋದ್ರಿಂದ ಇದೊಂದು ನಮಗೆ ಬೆನಿಫಿಟ್ ಆಯಿತು ಸರ್. ಕ್ಯಾಟ್ ಫಿಶ್ಗೆ ನಾವು ಅದೊಂದು ತಡೆ ಹಿಡ್ದಂಗೆ ಆಯಿತು.
ಇಲ್ಲ ಡಿಪಾರ್ಟ್ಮೆಂಟ್ 1.5 ಇಂಚ್ ಮೀನು ತಗೊಬಂದು ಬಿಟ್ಟಿದ್ರೆ ಕ್ಯಾಟ್ ಫಿಶ್ಗೆ ಆಹಾರ ಕೊಟ್ಬಿಟ್ಟು ನಾವು ಸುಮ್ಮ ಕೈಲಿ ಸಾಲ್ಗಾರ ಆಗ್ಬೇಕಾಗಿದ್ದು ಸರ್. ಕೆರೆ ಹಂಚಿನ ಕೂಡ ಭಾರಿ ಒಳ್ಳೇದು ಸರ್. ಈಗ ಪ್ರತಿ ವಾರ ಹಿಡಿತೀನಿ ಅಂದ್ರಲ್ಲ? ಹೌದು ಸರ್. ಒಂದ್ಸರಿ ಹಿಡಿದ್ರೆ ಎಷ್ಟು kg ಮೀನು ಸಿಗ್ಬೋದು ಸರ್? ನಾವು ಅಲ್ಲಿ ಯಾವ ಥರ ಮೀನು ಸ್ಟಾಕ್ ಇರ್ತದೆ ಅದ್ರ ಮೇಲೆ ಕನಿಷ್ಠ ಅಂದರೆ 1 ಕ್ವಿಂಟಾಲು ಅಂದರೆ 100 kg ಮೇಲೇನು ಹಿಡಿಬೋದು. ಒಂದೊಂದು ದಿನ 50 kgನೂ ಆಗ್ಬೋದು. ನಾವು 1 ವರ್ಷದ ನಂತರ 1.5 ವರ್ಷ ಹಿಡಿದಾಗ ಹೆಚ್ಚು ಕಡಿಮೆ ಒಂದು 800ರಿಂದ 1,000 kg ಹಿಡಿಬೋದು ಸರ್. ಒಂದು 50,000 ಮರಿ ಬಿಟ್ಟಾಗ ಅದು ಆ ಥರ ಮಾಡ್ಬೋದು ಸರ್. ಮಾರೋದೆಲ್ಲ ಹೇಗೆ? ಮಾರೋದೆಲ್ಲ ಕೆಲವರು ಅಲ್ಲಿ ಲೋಕಲ್ನವರು ಗ್ರಾಮಸ್ಥರು ಬಂದು ತಗೋತಾರೆ ಸರ್. ಇನ್ನು ಮಿಕ್ಕದನ್ನ ಒಬ್ಬ ಮಾರಾಟಗಾರನಿಗೆ ವ್ಯಾಪಾರಸ್ಥನಿಗೆ ನಾವು ನೇಮಿಸ್ಕೊಂಡಿರ್ತೀವಿ. ಅದನ್ನು ಇವತ್ತು ಒಂದಿನ ಇನ್ನೊಬ್ಬನಿಗೆ ಈ ಥರ ಮಾರ್ಕೆಟ್ನ ತಗೊಬಂದು ಹಾಕೋಕ್ಕಾಗಲ್ಲ. ಅದಕ್ಕಾಗಿಯೇ ಕೆಲವರು ಇರ್ತಾರೆ ಸರ್, ನಂಬಿಕೆಸ್ತರು, ಕರೆಕ್ಟಾಗಿ ದುಡ್ಡು ಕೊಡೋವರು. ಅವ್ರನ್ನ ನಾವು ಒಂದು 30-40 ವರ್ಷದಿಂದ ಇದು ಮಾಡ್ಕೊಂಡಿದ್ದೀವಿ. ಅವ್ರಿಗೆ ನಾವು ಕೊಟ್ಕೊಂಡು ಏನು ಧಾರಣೆ ಖರೀದಿ ಮಾಡ್ತಾರೆ ಸರ್? ನಮ್ಮ ಹತ್ರ ಅವರು 120-125 ಆ ಮೀನಿನ ಸೈಜಿನ ಮೇಲೆ ಸರ್. 1 kg 1.5 kg ಇರೋದೆಲ್ಲ 125ರಲ್ಲಿ ತಗೋತಾರೆ. 2 kg 3 kg 4 kg 130-135ರಲ್ಲಿ ತಗೋತಾರೆ ಸರ್. ಕೆಲವೊಂದು ಸರಿ ನಾವು ಫೆಡರೇಷನ್ಗೂ ಹಾಕ್ತೀವಿ ಸರ್. ನಮ್ಮ ಫೆಡರೇಷನ್ ಇದೆ ಸರ್, ಕರ್ನಾಟಕ ರಾಜ್ಯ ಸಹಕಾರಿ ಮೀನುಗಾರಿಕೆ ಮಹಾಮಂಡಳಿ ಅಂತ ವಿಶ್ವೇಶ್ವರ ನಗರದಲ್ಲಿದೆ. ನಾವು ಅಲ್ಲಿಗೂ ಹಾಕ್ತೀವಿ. ನಾವು ಅವ್ರಿಗೂ ಕೊಟ್ಟಾಗ ಅವರು ಬಂದು ತಗೊಂಡು ಹೋಗ್ತಾರೆ ಸರ್. ಈ ರೀತಿ ನಾವು ಮೀನು ಹಿಡಿಯೋಕ್ಕೆ, ಆಮೇಲೆ ಸಲಕರಣೆಗಳು, ಅದನ್ನು ಮಾರಕ್ಕೆ ಏನೆಲ್ಲ ಸೌಲಭ್ಯಗಳು ಇಲಾಖೆಯಿಂದಲೂ ಸಿಗುತ್ತೆ? ಇಲಾಖೆಯಿಂದ ಸರ್ ಈಗ ನಮಗೆ ಅರ್ಗೋಲ್ ಕೊಡ್ತಾರೆ ಸರ್, ಬಲೆ ಕೊಡ್ತಾರೆ ಸರ್. ಮೊದಲು ಮಾರಾಟ ಮಾಡ್ತೀನಿ ಅಂತಂದರೆ ಸೈಕಲ್ಲು ವಿತ್ ಕ್ರೇಟು ತಗಡಿ ಎಲ್ಲ ಕೊಡ್ತೀವಿ ಸರ್ ಇಲಾಖೆಯಿಂದ. ನಾನು ಮಾರಾಟ ಮಾಡಬೇಕು, ನಾನು ಮೀನು ಹಿಡಿಯೋನಲ್ಲ, ನಾನು ಮಾರಾಟ ಮಾಡ್ಕೊಂಡು ಜೀವನ ಮಾಡ್ತೀನಿ ಅಂದರೆ ಸೈಕಲ್ ತಗಡಿ ಕ್ರೇಟ್ ಕೊಡ್ತಾರೆ ಸರ್. ನಾನು ಮೀನು ಹಿಡಿತೀನಿ ಅಂದಾಗ ನಮ್ಗೆ ಬಲೆ ಕೊಡ್ತಾರೆ ಸರ್. ನಮ್ಗೆ ಎಷ್ಟು ಪಾಯಿಂಟಿಂದು ಎಷ್ಟು ಸೈಜಿಂದು ಬಲೆ ಬೇಕು ಅಂದರೆ 110, 120 ಈ ಥರದ್ದೆಲ್ಲ ಬಲೆ ಬೇಕು ಅಂದರೆ ನಾವು ಬಲೆನೂ ಸೌಲಭ್ಯ ಸಹಾಯಧನ ಕೊಡ್ತಾರೆ ಸರ್. ಇಲ್ಲ ನನಗೆ ಬಲೆ ಕೊಟ್ಟಿದ್ದೀರಿ, ನನಗೆ ಅರ್ಗೋಲ್ ಕೊಡಿ, ನನಗೆ ಅರ್ಗೋಲ್ ಇಲ್ಲ ಅಂದಾಗ ಅರ್ಗೋಲ್ ಕೊಡ್ತಾರೆ ಸರ್. ಈ ಥರ ಸಹಾಯಧನ ವಾರ್ಷಿಕವಾಗಿ ಕೊಡ್ತಾ ಇರ್ತಾರೆ. ನೀವು ಯಾವತ್ತೂ ನೇರವಾಗಿ ಮಾರಾಟಕ್ಕೆ ಹೋಗಿಲ್ಲ? ನಾನು ಮಾಡಿದ್ದೀನಿ ಸರ್. ನಮ್ಮ ಕೆರೆ ಹತ್ರನೇ ತಗೋಬರ್ತಾರೆ ಸರ್. ನಮ್ಮ ಕೆರೆ ಹತ್ರನೇ ಬಂದು ಇದು ಮಾಡ್ತಾರೆ. ನಾವು ಕೆಲವು ಸರ್ ಮಾಡಿದ್ದೀವಿ ಸರ್. ಸ್ಕೂಟ್ರನ್ನೆಲ್ಲ ಹಾಕೊಂಡು TVS ಇತ್ತು ಸರ್ ಅವಾಗ. TVS ಗಾಡಿನೆಲ್ಲ ಹಾಕೊಂಡು ನಾವು ಮಾರಾಟ ಮಾಡಿದ್ವಿ. 24 ರೂಪಾಯಿ kg, 25 ರೂಪಾಯಿ kg. ಅದರಲ್ಲಿ ನಮ್ಗೆ ಪರ್ಚೇಸ್ತರು ಸಿಕ್ಕರೆ ಆ ದುಡ್ಡು ಇಲ್ಲ. ಈ ಥರ ಎಲ್ಲ ನಾವು ಭಾಳ ಕಷ್ಟಪಟ್ಟು ಮಾಡಿದ್ದೀವಿ ಸರ್ ಮೀನುಗಾರಿಕೆ ಇಲಾಖೆಯಲ್ಲಿ. ಮೀನು ಒಂದೇ ನೀವು ಮಾಡ್ತಾ ಇರೋದು? ಬೇರೆ ವ್ಯವಸಾಯನೂ ಮಾಡ್ತಾ ಇದ್ದೀವಿ. ಏನು ಬೆಳೆ ಬೆಳಿತೀರಿ? ಈಗ ತೆಂಗು ಹಾಕಿದ್ದೀನಿ ಸರ್. ಜಮೀನ ತಗೊಂಡಿದೆ ಅಂತಂದಲ್ಲ, ಅದರಲ್ಲಿ ತೆಂಗಿದೆ ಸರ್. ಅಡಿಕೆ ಇತ್ತು, ಅದು ಸ್ವಲ್ಪ ತೆಗಿಸಾಕ್ಬಿಟ್ಟೆ. ಈಗ ತೆಂಗು ಹಾಕೊಂಡಿದ್ದೀನಿ ಸರ್. ಒಂದು 400 ಗಿಡ ತೆಂಗಿದೆ ಸರ್. ತೆಂಗು ಹಾಕಿದಿರಿ. ಮೀನೇ ಕೈ ಹಿಡ್ದಿರೋದು ನಿಮಗೆ? ನನಗೆ ಮೀನೇ ಭಾಗ್ಯ ಸರ್. ಮೀನೇ ಅದೃಷ್ಟ ಸರ್. ನನಗೆ ಮೀನು ಅಂದ್ರೆ ನಂಗೆ ಪಂಚಪ್ರಾಣ ಸರ್. ಮೀನುಗಾರಿಕೆ ಇಲಾಖೆ ಆ ಅಧಿಕಾರಿಗಳು ನನ್ನ ಕಂಡ್ರೆ ಅಷ್ಟೇ ಪ್ರೀತಿ ಮಾಡ್ತಾರೆ ಸರ್. ಅವ್ರಿಗೆ ನಾನು ಭಾಳ ಇಷ್ಟಪಡ್ತೀನಿ, ಒಬಿಡಿಯೆಂಟಾಗಿ ಇದು ಮಾಡ್ತೀನಿ. ಆಮೇಲೆ ನಮ್ಮ ಮೀನು ಕೃಷಿಕರಿಗೂ ಅಲ್ಲಲ್ಲಿ ಅವ್ರಿಗೆ ಇದು ನನ್ನ ಬಗ್ಗೆ ಎಲ್ಲ ಹೇಳ್ಕತ್ತೀನಿ. ಅವರು ಗೊತ್ತು, ಚಿನ್ನಂಕ ಭಾಳ ಶ್ರಮಜೀವಿ, ಇವನು ಮಾಡ್ತಾನೆ ನೋಡಪ್ಪ, ನಾನು ಹಿಂಗಿದ್ದೀನಿ ಇರೋದು ಹೇಳ್ಕೊಳಕ್ಕೆ ಏನು ಸರ್. ಈಗ ಅದರಲ್ಲೇ ನಾವು ಸಂಪಾದನೆ ಮಾಡಿ ಹಿಂಗೆ ಕೆಲವರು ಹೇಳ್ಕೊಳ್ಳಲ್ಲ ಸರ್. ಅದೇನು ಅವ್ರಿಗೆ ನಾಚಿಕೆನೋ ಏನೋ ಗೊತ್ತಿಲ್ಲ. ಅದು ಕರೆಕ್ಟ್. ನಾವು ಹೇಳ್ಕೊತೀವಿ, ಇಲಾಖೆಯಿಂದ ನನಗೆ ಹಿಂಗೆ ಅನುಕೂಲ ಕೊಟ್ಟವ್ರೆ, ನಾನು ಇಷ್ಟು ಸಂಪಾದನೆ ಮಾಡಿದ್ದೀನಿ ಅಪ್ಪ, ನಾನು ಶೋಕಿ ಮಾಡ್ಕೊಂಡು ನಿಂತಿಲ್ಲ. ಕೆರೆ ಆಯಿತು, ನಾನಾಯಿತು, ಸಂಸಾರ ಆಯಿತು, ಮಕ್ಕಳು ವಿದ್ಯಾಭ್ಯಾಸ ಮಾಡಿಸಿದ್ದೀನಿ ಸರ್. 2 ಹೆಣ್ಮಕ್ಳು, 1 ಗಂಡು ಮಕ್ಕಳು. ಒಬ್ಬಳು ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಸೀನಿಯರ್ ಮ್ಯಾನೇಜರ್ ಸರ್. ಒಬ್ಬಳು ಟೀಚರ್ ಸರ್, ಸಿಟಿಜನ್ ಸ್ಕೂಲ್ನಲ್ಲಿ ಓದ್ತಾ ಇದ್ದಾರೆ. ಇನ್ನೊಬ್ಬ BCom ಮಾಡ್ತಾವನೆ ಸರ್. ನಿಮ್ಮ ಕಸುಬೇನಾದ್ರು ಮುಂದುವರಿಸ್ತಾನ ಮೀನು ಸಾಕಣೆದು? ಇಲ್ಲ ಸರ್, ಇನ್ನು ಅವನೇನೋ ಅಂತ ಇಂಟ್ರೆಸ್ಟೇ ಬರ್ತಾ ಇಲ್ಲ ಸರ್. ಯಾಕೆ? ಎಲ್ಲ ಈಗಿನ ಹುಡುಗರೆಲ್ಲ ಸರ್, ನಮ್ಮ ತಂದೆ 7 ಜನ ಮಕ್ಕಳಿದ್ದ ಸರ್. ಒಂದು ಭೂಮಿ ಮಾರ್ಕೊಂಡು ನಮ್ಗೆ ಸಾಕಲಿಲ್ಲ, ವಿದ್ಯಾಭ್ಯಾಸ ಕೊಡಿಸ್ಲಿಲ್ಲ. 1 ಎಕರೆ ಭೂಮಿ ಮಾಡಿ, 1/2 ಎಕರೆ 1 ಕುಂಟೆನೂ ಮಾರಾಟ ಮಾಡಿ ಇದು ಮಾಡಲಿಲ್ಲ. ಈಗ ನಾವು 2 ಮಕ್ಕಳು ಇದು ಮಾಡ್ಕೊಂಡು ನಮ್ಮ ತಂದೆ ಆಸ್ತಿನ ಮಾರಿ ಅವ್ನಿಗೆ ಯಾವುದೋ R15 ಯಾವುದೋ KTM ಗಾಡಿ ತೆಗೆದುಕೊಟ್ಟು 80,000 ರೂಪಾಯಿ ಮೊಬೈಲ್ ತೆಗೆದುಕೊಟ್ಟು ಪೋಲಿ ಮಾಡ್ತಾಯಿದ್ದೀವಿ ನಾವು.
ಇಂಥ ಪರಿಸ್ಥಿತಿ ನಿರ್ಮಾಣ ಆಗೋದು ಸರ್. ಈಗ ಯಾರು ಕಷ್ಟಪಡ್ತಾ ಇಲ್ಲ ಸರ್. ನಮ್ಮ ಕೆಲಸ ಮಾಡಿ ಅಂತಂದರೆ ಈ ಕೆಲಸ ನಾನು ಯಾಕೆ ಮಾಡಲಿ ಸ್ಟೈಲು ಎಲ್ಲ. ಅಂದರೆ ಈಗ ನಿಮ್ಮಿದಕ್ಕೆ ಕೊನೆ ಆಗ್ಬಿಡುತ್ತಾ ಮೀನು ಸಾಕಾಣಿಕೆ? ಖಂಡಿತ ಸರ್. ಹೌದಾ? ನಾನು ಎಷ್ಟೇ ವಯಸ್ಸಾದರೂ ಬಿಡಲ್ಲ, ಒಂದು ಮಾಡ್ಕೊಂಡು ಹೋಗ್ತೀನಿ ಸರ್. ಯಾಕಂದ್ರೆ ನನಗೆ ಪಂಚಪ್ರಾಣ ಮೀನುಗಾರಿಕೆ ಇಲಾಖೆ ಅಂದರೆ ಭಾಳ ಪಂಚಪ್ರಾಣ ಸರ್. ಬಾನುಲಿ ಕೃಷಿ ಬೆಳಗು. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ 23ರಂದು ಮಂಗಳವಾರ ರಾಷ್ಟ್ರೀಯ ರೈತರ ದಿನದಂದು ನಡೆಯಲಿದೆ. ಮಣ್ಣಿನೊಳಗಿಂದ ಅನ್ನವನ್ನು ವಿಂಗಡಿಸಿ ಉಣ್ಣೆಂದು ಜಗಕ್ಕೆಲ್ಲ ಕೊಡುವ ರೈತ. ಈ ಬಾರಿಯ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಕೆಆರ್ಪೇಟೆ ತಾಲೂಕು ಕೃಷಿಕ ಸಮಾಜದ ಸಹಯೋಗದಲ್ಲಿ ಹರಿಹರಪುರ ಹೇಮಗಿರಿ ಮಾರ್ಗದಲ್ಲಿರುವ ಲಕ್ಷ್ಮೀಪುರದ ಎಲ್ಆರ್ ಕುಮಾರಸ್ವಾಮಿ ಅವರ ಕೆಪಿಜಿ ಅಗ್ರಿ ಫಾರಂನಲ್ಲಿ ನಡೆಯಲಿದೆ. ನಾನು ಕುಮಾರಸ್ವಾಮಿ. ನಾನು NS ಗಂಗಾಧರ. ತಾಲೂಕು ಕೃಷಿಕ ಸಮಾಜದ ವತಿಯಿಂದ ನನ್ನ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ಎಲ್ಲರೂ ಆಗಮಿಸಬೇಕಾದ ಸಾಧಕ ಕೃಷಿಕರಿಗೆ ಸನ್ಮಾನ, ಸಾವಯವ ಕೃಷಿ ಉತ್ಪನ್ನಗಳ ಪ್ರದರ್ಶನ, ಕೃಷಿ ರತ್ನ ಪ್ರಶಸ್ತಿ ಪ್ರದಾನ ಈ ಬಾರಿಯ ವಿಶೇಷ. ಬನ್ನಿ, ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ಇದೇ 23ರಂದು ಮಂಗಳವಾರ ರಾಷ್ಟ್ರೀಯ ರೈತರ ದಿನದಂದು ಕೆಆರ್ಪೇಟೆ ತಾಲೂಕು ಲಕ್ಷ್ಮೀಪುರದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು. ಸಂತೋಷ ಚಿನ್ನಂಕ ಅವರ ಹೆಚ್ಚಿನ ಮಾಹಿತಿನ ನಿಮ್ಮಿಂದಲೇ ನೇರವಾಗಿ ಪಡ್ಕೋಬೇಕು ಅಂತಾದರೆ ಸಂಪರ್ಕ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ ಸರ್? 9970899451 ಸರ್. ಇನ್ನೊಂದು ಸರಿ ಹೇಳ್ತೀರಾ? 9970899451 ಸರ್. ಇನ್ನೂ ಒಂದು ಸರಿ ಹೇಳ್ಬಿಡಿ. 9970899451. ಒಳ್ಳೆಯದು ಚಿನ್ನಂಕ ಅವರೇ. ಇದುವರೆಗೂ ಕೆರೆ ಅಂಚಿನಲ್ಲಿ ಮೀನು ಸಾಕಾಣಿಕೆ ಹಾಗೆ ಮೀನು ಸಾಕಾಣಿಕೆಯ ನಿಮ್ಮ ಸಮಗ್ರವಾದ ಅನುಭವನ ಹಂಚಿಕೊಂಡ್ರಿ. ಒಳ್ಳೆಯದಾಗಲಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೆರೆ ಅಂಚಿನಲ್ಲಿ ಮೀನು ಸಾಕಾಣಿಕೆಯನ್ನು ಕುರಿತು ಮೈಸೂರು ತಾಲೂಕು ಜಯಪುರ ಹೋಬಳಿ ದೊಡ್ಡ ಕಾಟೂರು ಗ್ರಾಮದ ಎಂ ಚಿನ್ನಂಕ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನು ಕುರಿತು ಮದ್ದೂರಿನ ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಜೆ ಪುಷ್ಪಲತಾ ಅವರೊಂದಿಗೆ ಸಂದರ್ಶನವಿದೆ. ಮತ್ಸ್ಯ ತರಂಗ. ಮೀನು ಸಾಕಣೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಆಲಿಸಿದಿರಿ. ಬಂಗಡಿ ಮೀನು ಬಳಕಿದಾಗ ಸಹಯೋಗ ಮೀನುಗಾರಿಕಾ ಇಲಾಖೆ. ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ.